ಸೊ ಪಾರಾಯಣವನ್ನ ಕೊನೆಯಲ್ಲಿ ಇಟ್ಕೊಳ್ಳೋಣ. ಸಾಧ್ಯವಾದಷ್ಟು ವಿಷ್ಣುವಿನ ನಾಮವನ್ನ ಕುರಿತು ಅರ್ಥೈಸ್ಕೊಂಡು ಭಾಗವತದ ಕಥೆಗಳನ್ನ ನಾವು ಕೇಳೋದಕ್ಕೆ ಸ್ವಲ್ಪ ಅಣು ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ 5 ಅಥವಾ 5:20 ನಾವು ಬೇಕಾದ್ರೆ ಪಾರಾಯಣವನ್ನ ಮಾಡೋಣ. ಸೊ ಇವತ್ತು 10ನೇ ಶ್ಲೋಕದಿಂದ ನಾವು ಪ್ರಾರಂಭ ಮಾಡಬೇಕು. ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ರೂಪಾ ಭಗಿನಿ ಹೇಳ್ತೀರಾ? ಲಾಸ್ಟ್ ಕ್ಲಾಸಲ್ಲಿ ನೀವು ಹೇಳಿಲ್ಲ ಅಂತ ಬಹಳ ಇದು ಮಾಡ್ಕೊಂಡಿದ್ರಿ, ಅದಕ್ಕೋಸ್ಕರ ನಿಮ್ಗೆ ಒಂದು ಅವಕಾಶ. 10ನೇ ಶ್ಲೋಕ ಈ ರೀತಿ ಬರುತ್ತೆ. ನಾನು 1 ಬಾರಿ ಹೇಳ್ತೀನಿ ಭಗಿನಿ, ನೀವು 2 ಬಾರಿ ರಿಪೀಟ್ ಮಾಡಿ. ಸುರೇಶ ಶರಣಂ ಶರ್ಮಾ ಸುರೇಶ ಶರಣಂ ಶರ್ಮಾ ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ವಿಶ್ವರೇತಾಃ ಪ್ರಜಾಭವಃ ವಿಸರ್ಗದ ನಂತರ ಪಾ ಇದೆ, ಅದಕ್ಕೋಸ್ಕರ ಫಕಾರ ಬರಬೇಕು. ವಿಶ್ವರೇತಾಃ ಪ್ರಜಾಭವಃ ವಿಶ್ವರೇತಾಃ ಪ್ರಜಾಭವಃ ವಿಶ್ವರೇತಾಃ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಲಃ ಅಹ ಸಂವತ್ಸರೋ ವ್ಯಾಲಃ ಅಹ ಸಂವತ್ಸರೋ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ ಪ್ರತ್ಯಯಃ ಸರ್ವದರ್ಶನಃ ಪ್ರತ್ಯಯಃ ಸರ್ವದರ್ಶನಃ. ಚೆನ್ನಾಗಿ ಹೇಳಿದ್ರಿ ಭಗಿನಿ. ಒಂದ್ಸತಿ ಪೂರ್ತಿ ಒಟ್ಟಿಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀರಾ? ಸರಿ ನೋಡಿ. ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ. ಚೆನ್ನಾಗಿ ಹೇಳಿದ್ರಿ ಭಗಿನಿ. ನಾನು ಪ್ರತಿ ಸಾರಿ ಈ ವ್ಯಾಕರಣದ ನಿಯಮಗಳನ್ನ ಹೇಳ್ತಾ ಇರ್ತೀನಿ. ವಿಸರ್ಗ ನಂತರ ಪಾ ಬಂದಾಗ ಫಕಾರ ಹೇಳ್ಬೇಕು. ಇಲ್ಲಿ ನೋಡಿ ಅಹಸ್ ವಿಸರ್ಗ ನಂತರ ಸಾ ಇದೆ. ನಾವು ಒಟ್ಟಿಗೆ ಅದನ್ನ ವಿಸರ್ಗನ ಹೇಳ್ದಲೆ ಅಹಹ ಅಂತ ಹೇಳ್ದಲೆ ಅಹಸ್ ಸಕಾರವನ್ನ ನಾವು ಸ್ವಲ್ಪ ಸ್ಟ್ರೆಸ್ ಮಾಡ್ಬೇಕಾಗತ್ತೆ. ಅಹಸ್ ಸಂವತ್ಸರೋ ಅಂತ. ನಂತರದಲ್ಲೂ ಅಷ್ಟೇ ಪ್ರತ್ಯಯಸ್ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ವಿಸರ್ಗದ ನಂತರ ಸಕಾರ ಇರೋದ್ರಿಂದ ಪ್ರತ್ಯಯಸ್ ಸರ್ವದರ್ಶನಃ ಅಂತ. ಇದು ಸುಮಾರು ಜನಕ್ಕೆ ಗೊತ್ತಿದೆ, ಆದ್ರೂ ಮತ್ತೊಮ್ಮೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಅದನ್ನ ಮತ್ತೆ ಮನವರಿಕೆ ಮಾಡ್ಕೊಳ್ಳಿ ಅಂತ. ಇದು ಬರೀ ವಿಷ್ಣು ಸಹಸ್ರನಾಮಕ್ಕೆ ಮೀಸಲಲ್ಲ, ಭಗವದ್ಗೀತೆಗೆ, ವೇದಕ್ಕೆ, ಯಾವುದೇ ನೀವು ಪಾರಾಯಣ ತಗೊಳ್ಳಿ, ಲಲಿತಾ ಸಹಸ್ರನಾಮ ತಗೊಳ್ಳಿ, ಎಲ್ಲದಕ್ಕೂ ಕೂಡ ಈ ವ್ಯಾಕರಣ ನಿಯಮಗಳು ಸಂಸ್ಕೃತದಲ್ಲಿ ಕಾಮನ್ ಆಗಿರುತ್ತೆ. ನೀವು ವೇದವನ್ನ ಕಲಿಬೇಕಂದ್ರೂ ಕೂಡ ಅಷ್ಟೇ, ಬೇರೆ ಯಾವುದೇ ನಾಮಾವಳಿಗಳನ್ನ ಹೇಳ್ತೀರಾ ಅಥವಾ ಪಾರಾಯಣವನ್ನು ಮಾಡ್ತೀರಾ ಅಂದ್ರೆ ಈ ವ್ಯಾಕರಣ ನಿಯಮಗಳು ಸರ್ವೇ ಸಾಮಾನ್ಯ. ಸೊ ಇವತ್ತು ಈ ಶ್ಲೋಕದಲ್ಲಿ ಎಷ್ಟು ನಾಮಗಳಿದೆ ಅಂತ ನೋಡೋಣ. ಯಾರು ಬರ್ಕೊಳ್ಳೋಗಿದ್ರು ಕೂಡ ಬರ್ಕೊಬಹುದು. ಸುರೇಶಃ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹಃ ಸಂವತ್ಸರಃ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ. ಆಕ್ಚುಲಿ ಇವೆಲ್ಲವೂ ಕೂಡ ವಿಷ್ಣುವಿನ ನಾಮ. ಈಗ ಹೇಗೆ ನನಗೆ ದಿನೇಶ ಅಂತ ಒಂದು ಹೆಸರಿಟ್ಟು ಕರೀತಾರೋ ಹಾಗೆ ಈ ತರಹದ ಹೆಸರುಗಳನ್ನ ನಾವು ವಿಷ್ಣುವಿಗೆ ಕರಿತೀವಿ ಅಂತ ಅರ್ಥೈಸ್ಕೋಬೇಕು ನಾವು. ಮತ್ತೊಮ್ಮೆ ಹೇಳ್ತೀನಿ. ಸುರೇಶಃ ಶರಣಂ ಶರ್ಮಃ ವಿಶ್ವರೇತಾಃ ಪ್ರಜಾಭವಃ ಅಹಃ ಸಂವತ್ಸರಃ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ. 10 ನಾಮಗಳಿದೆ ಈ ಒಂದು ಶ್ಲೋಕದಲ್ಲಿ. ಸೊ ಮೊದಲಿಗೆ ನಾವು ಸುರೇಶಃ ಅನ್ನುವಂತಹ ನಾಮದ ಬಗ್ಗೆ ಚಿಂತನೆಯನ್ನು ಮಾಡೋಣ. ಸೊ ಇದರಲ್ಲಿ ಶಂಕರರು ಏನು ಹೇಳ್ತಾರೆ ಸುರೇಶಃ ಅನ್ನೋದಕ್ಕೆ? ಸುರಾಣಾಂ ದೇವಾನಾಂ ಈಶಃ ಸುರೇಶಃ ಅಂತ ಶಂಕರರು ತಮ್ಮ ಕಮೆಂಟ್ರಿನಲ್ಲಿ ಹೇಳ್ತಾರೆ. ಸುರಾಣಾಂ ಸುರರಿಗೆ,
ಮತ್ತೆ ದೇವಾನಾಂ ದೇವತೆಗಳಿಗೆ, ಮತ್ತೆ ಈಶಾನಾಂ ಸುರೇಶಃ ಅಂದ್ರೆ ಎಲ್ಲರಿಗೂ ಪ್ರಭು ಆಗಿರುವಂತಹವನು. ಅದಕ್ಕೋಸ್ಕರ ಅವನಿಗೆ ಸುರೇಶಃ ಅಂತ ಹೆಸರು ಬಂತ. ಯಾರ್ಯಾರು ದೇವತೆಗಳಿದಾರಲ್ಲ ಅವೆಲ್ಲರಿಗೂ ಕೂಡ ಬಾಸ್ ಅಥವಾ ಪ್ರಭು ಅಂತ ಏನಾದರೂ ಇದ್ರೆ ಅದು ನಮ್ಮ ಶ್ರೀಮನ್ ನಾರಾಯಣ ಆಗಿರ್ತಾನೆ ಅನ್ನುವಂಥದ್ದು. ಅಥವಾ ಶುಭವನ್ನು ಉಂಟು ಮಾಡುವವರಿಗೆಲ್ಲರೂ ಕೂಡ ಒಡೆಯನಾದವನು ಅಂತ. ದೇವತೆಗಳನ್ನ ನಾವು ಯಾಕೆ ಪೂಜನೆ ಮಾಡ್ತೀವಿ? ಈಗ ಏನಾದ್ರೂ ಒಂದು ಈಗ ನಮ್ಮ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತ ಅಂದ್ರೆ, ಅಥವಾ ಬೇರೆ ಏನೋ ಒಂದು, ನಾವು ಶನಿ ದೋಷ ಇದೆ, ಗುರು ದೋಷ ಇದೆ, ಆ ದೋಷ ಇದೆ, ಇವೆಲ್ಲರೂ ಕೂಡ ದೇವತೆಗಳಲ್ವಾ. ಸೊ ಅವರೆಲ್ಲರೂ ಕೂಡ ನಮಗೆ ಶುಭವನ್ನ ಉಂಟು ಮಾಡುವಂಥವ್ರು. ಸೊ ಅಂತಹ ಶುಭವನ್ನ ಉಂಟು ಮಾಡುವಂತಹ ಶಕ್ತಿ ಇರುವಂತಹ ದೇವತೆಗಳಿಗೆ ಯಾರು ಒಡೆಯ ಅನ್ನೋದಾದ್ರೆ ಅದು ನಮ್ಮ ಶ್ರೀಮನ್ ನಾರಾಯಣ ಅನ್ನೋದು. ಅದಕ್ಕೋಸ್ಕರ ಅವನಿಗೆ ಸುರೇಶಃ ಅಂತಲೂ ಕೂಡ ಹೆಸರಿದೆ. ಇವ್ರಿಗೆಲ್ಲ ಪ್ರಾಬ್ಲಮ್ ಬಂದ್ರೆ ಯಾರಿಗೆ ರಿಪೋರ್ಟ್ ಆಗ್ತಾರೆ ಅಥವಾ ಯಾರು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅಂತ ಅಂದ್ರೆ ಅವರು ಮತ್ತೆ ಅಲ್ಟಿಮೇಟ್ ಆಗಿ ಅವರೆಲ್ಲರೂ ಕೂಡ ವಿಷ್ಣು ಹತ್ರ ಹೋಗ್ತಾರೆ ಅಂತ ನಾವು ಸುಮಾರು ಕಥೆಗಳಲ್ಲಿ ನಾವು ನೋಡಿದ್ದೀವಿ. ದೇವತೆಗಳು ರಾಕ್ಷಸರು ಧ್ಯಾನ ಮಾಡಿ ಏನೋ ವರ ಪಡ್ಕೊಂಡು ನಂತರದಲ್ಲಿ ಅವ್ರಿಗೆ ತೊಂದರೆ ಆದಾಗ ಅವ್ರು ಫಸ್ಟ್ ಹೋಗೋದೇ ಬ್ರಹ್ಮನ ಹತ್ರ ಹೋಗ್ತಾರೆ, ಇಲ್ಲಾಂದ್ರೆ ವಿಷ್ಣು ಹತ್ರ ಹೋಗ್ತಾರೆ. ಆಗ ವಿಷ್ಣು ಯಾವುದೋ ಒಂದು ಅವತಾರದಲ್ಲಿ ಅಥವಾ ಏನೋ ಒಂದು ಪ್ಲಾನ್ ಮಾಡಿ ಆ ಒಂದು ರಾಕ್ಷಸನ್ನ ಸಂಹಾರ ಮಾಡುವಂಥದ್ದು ಅಥವಾ ಆ ದೇವತೆಗಳಿಗೆ ಅನುಗುಣ ಆಗುವಂತಹ ಒಂದು ಉಪಕಾರವನ್ನು ಮಾಡುವಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಕಥೆಗಳಲ್ಲೂ ನೋಡಿದ್ದೀವಿ ಅಲ್ವಾ. ಹಾಗೇನೆ ಇವತ್ತು ಕೂಡ ಒಂದು ಕಥೆಯ ಮುಖಾಂತರ ಈ ಒಂದು ವಿಷ್ಣುವಿನ ನಾಮವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನಿಮ್ಗೆಲ್ಲರೂ ಕೂಡ ಪ್ರಚಲಿತವಾದಂತಹ ಕಥೆನೇ ಇದು, ಭಸ್ಮಾಸುರನ ಕಥೆ ಅಲ್ವಾ. ಭಸ್ಮ ಆಸುರ ಅಂತ ನೀವು ಕೇಳಿದ ತಕ್ಷಣನೇ ಒಂದು ಚಿತ್ರಣ ನಿಮಗೆ ಬರುತ್ತೆ ಅಂತ ಅನ್ಸುತ್ತೆ. ಇವರು ಮಹಾದೇವನನ್ನ ಕುರಿತು ಧ್ಯಾನವನ್ನ ಮಾಡ್ತಾರೆ. ಆಸುರಿ ಅಂದ್ರೆ ಮನಸ್ಸನ್ನ ಸ್ಥಿತಿಯನ್ನು ಉಳ್ಳವರು, ರಾಕ್ಷಸರಲ್ಲಿ ಒಬ್ಬರಾಗಿರುವಂತಹ ಭಸ್ಮಾಸುರ ಅಂತವನು ಮಹಾದೇವನನ್ನ ಕೂತ್ಕೊಂಡು ತಪಸ್ಸನ್ನ ಮಾಡ್ತಾನೆ. ಮಹಾದೇವ ಎಷ್ಟು ಲಯಕರ್ತನಾಗಿದ್ರೂ ಕೂಡ, ಎಷ್ಟು ಕಠೋರನ ಮನಸ್ಸು, ಭಕ್ತರಿಗೆ ಅಂತ ಬಂದಾಗ ಅವನ ಮನಸ್ಸು ಕೂಡ ಅಷ್ಟೇ ಕರಗತ್ತೆ ಅಥವಾ ಅಷ್ಟೇ ಕೂಡ ಬೇಗ ಒಲಿದು ಬಿಡ್ತಾನೆ ಮಹಾದೇವ ಅನ್ನೋದು. ಇನ್ನು ಬ್ರಹ್ಮ ವಿಷ್ಣುರು ಸ್ವಲ್ಪ ಮಟ್ಟಿಗೆ ಬೇಗ ಒಲಿದೇ ಇದ್ರು ಮಹಾದೇವರು ಬೇಗ ಹೊಲಿತಾರೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅಷ್ಟು ಕರುಣಾಮಯಿ ಆಗಿರುವಂತಹ ನಮ್ಮ ಪರಶಿವನು. ಸೊ ಅವನು ಹೊಲಿತಾನೆ. ಅವನು ಒಲಿದು ಕೇಳ್ತಾನೆ, ನಿಂಗೆ ಏನ್ ಬೇಕು, ಏನು ವರ ಬೇಕು ಅಂತ ಕೇಳಿದಾಗ ಅವನು ಒಂದು ವಿಚಿತ್ರವಾದಂತಹ ಒಂದು ವರವನ್ನ ಕೇಳ್ತಾನೆ. ಏನು ವಿಚಿತ್ರವಾದ ವರ ಅಂದ್ರೆ, ನಾನು ಯಾರ ಮೇಲೆ ಕೈ ಇಟ್ಟರೂ ಕೂಡ ಅವರು ಭಸ್ಮ ಆಗ್ಬೇಕು ಅಂತಹ ಒಂದು ವರವನ್ನ ನನಗೆ ದಯಪಾಲಿಸು ಅಂತ ಕೇಳ್ತಾನೆ. ಸ್ವಲ್ಪ ವಿಚಿತ್ರ ಅಂದ್ರೂ ಕೂಡ ಭಕ್ತ ಏನೋ ಕೇಳ್ತಿದ್ದಾನೆ ಅಂದಾಗ ಅದನ್ನ ಇಲ್ಲ ಅಂತ ಹೇಳುವಂತಹ ಒಂದು ಇದು ಚರಿತ್ರೆನಲ್ಲಿಲ್ಲ. ಇಲ್ಲ ಅಂತ ಹೇಳ್ತಾರೆ. ಯಾವಾಗ ಇಲ್ಲ ಅಂತ ಹೇಳಿದ್ರೆ ಅಮರತ್ವದ ಒಂದು ವರವನ್ನ ಕೇಳಿದಾಗ ಸ್ವಲ್ಪ ಮಟ್ಟಿಗೆ ಅದು ಹೇಳ್ತಾರೆ. ಯಾಕಂದ್ರೆ ಕಾಲದ ನಿಯಮ ಬಂದು ಹುಟ್ಟಿದವನು ಯಾವತ್ತಿದ್ರೂ ಸಾಯಲೇಬೇಕು, ಅದು ಎಂಥವನಾದ್ರೂ ಪರವಾಗಿಲ್ಲ. ಇಡೀ ಈ ಜಗತ್ತೇನಿದೆ, ಈ ಜಗತ್ ಸೃಷ್ಟಿ ಏನಿದೆ, ಇದು ಕೂಡ ಒಂದು ಸತಿ ಪ್ರಳಯ ಆಗಿ ವಿಷ್ಣುವಿನ ಒಂದು ಹೊಟ್ಟೆ ಸೇರ್ಕೊಂಡು ನಂತರದಲ್ಲಿ ಹೊಸ ಸೃಷ್ಟಿ ಪ್ರಾರಂಭ ಆಗತ್ತಂತೆ. ಸೊ ಹಾಗಿದ್ದಾಗ ಹುಟ್ಟಿದವನು ಸಾಯಲೇಬೇಕು ಅನ್ನುವಂತಹ ದೃಷ್ಟಿಯಿಂದ ಅಮರತ್ವದ ಒಂದು ವರವನ್ನು ಬಿಟ್ಟು ಬೇರೆ ಬೇರೆ ವಿಚಿತ್ರವಾದಂತಹ ವರಗಳನ್ನ ಕೇಳಿರುವಂತಹ ಪ್ರಸಂಗಗಳನ್ನು ನಾವು ಸುಮಾರು ಆಸುರಿ ಅಥವಾ ಅಸುರರಲ್ಲಿ ನಾವು ಕೇಳ್ಕೊಂಡು ಬಂದಿದ್ದೀವಿ. ಹಾಗೆ ಇವರು ಕೂಡ ಭಸ್ಮಾಸುರ ಅನ್ನೋನು ಯಾರ ತಲೆ ಮೇಲೆ ನಾನು ಕೈ ಇಡ್ತೀನೋ ಅವರು ಭಸ್ಮ ಆಗೋಗ್ಬೇಕು, ಆ ರೀತಿ ಒಂದು ವರವನ್ನು ಕೊಡು ಅಂತ ಕೇಳ್ತಾರೆ. ನಂತರದಲ್ಲಿ ಶಿವ ತಥಾಸ್ತು ಅಂತ ಹೇಳಿದಾಗ ಅವನು ಎಷ್ಟು ಮೂಢ ಇರ್ತಾನೆ ಅಂತ ಅಂದ್ರೆ, ಅಥವಾ ಎಷ್ಟು ಅಹಂಕಾರಿ ಆಗಿರ್ತಾನೆ ಅಂದ್ರೆ, ಈ ವರವನ್ನ ನಾನು ಟೆಸ್ಟ್ ಮಾಡಬೇಕು, ಅದಕ್ಕೋಸ್ಕರ ನಾನು ನಿನ್ನ ತಲೆ ಮೇಲೆನೆ ಹೋಗಿ ಕೈ ಇಡ್ತೀನಿ, ಪರೀಕ್ಷೆ ಮಾಡ್ತೀನಿ ಅಂತ ನಾನು ಗುರುಗೆ ತಿರುಮಂತ್ರ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಶಿವನ ಮೇಲೆ ಕೈ ಇಡೋದಕ್ಕೆ ಹೋಗ್ತಾರೆ. ನಂತರದಲ್ಲಿ ಲೋಕದಲ್ಲಿ ಏನೋ ಒಂದು ಪಾಠ ಕಲಿಸ್ಬೇಕಲ್ವಾ, ಆ ಒಂದು ದೃಷ್ಟಿಯಿಂದ ಶಿವನ ಮೇಲೆ ತಲೆ ಮೇಲೆ ಕೈ ಇಟ್ಟಿದ್ರು ಕೂಡ ಶಿವ ಭಸ್ಮ ಆಗ್ತಾನೆ ಅನ್ನೋದು ಸುಳ್ಳಿನ ಮಾತೆ. ಯಾಕೆಂದ್ರೆ ಅವನೇ ತ್ರಿಮೂರ್ತಿಗಳಲ್ಲಿ ಒಬ್ಬನು, ಅಥವಾ ಸೃಷ್ಟಿಕರ್ತನೇ ಕಾರಣ ಆದಂತ ಅಥವಾ ಲಯಕರ್ತನೇ ಕಾರಣ ಆದಂತಹ ಒಬ್ಬನಾಗಿರೋದ್ರಿಂದ ಅವನ ಅಸ್ತಿತ್ವ ಇಲ್ಲ ಅಂತ ಖಂಡಿತ ಹೇಳೋದಕ್ಕಾಗಲ್ಲ. ಯಾಕೆಂದ್ರೆ ಅವನದೇ ಸೃಷ್ಟಿಯಾಗಿದೆ ಅಥವಾ ಅವನದೇ ವರ ಆಗಿದೆ. ಆದ್ರೂ ಕೂಡ ಒಂದು ಕತೆ ನಡಿಬೇಕಲ್ವಾ, ಅಥವಾ ನಮ್ಮಂತ ಪಾಮರರಿಗೆ ಒಂದು ಧರ್ಮ ಬೋಧನೆ ಆಗ್ಬೇಕಲ್ವಾ. ಆ ಒಂದು ದೃಷ್ಟಿಯಿಂದ ಶಿವ ಓಡಕ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ನನ್ನ ತಲೆ ಮೇಲೆ ಕೈ ಇಟ್ಬಿಟ್ಟು ನಾನು ಮರಣವನ್ನು ಅಪ್ತೀನೋ ಅಥವಾ ನನ್ನ ಒಂದು ಇದು ನಾಶವಾಗುತ್ತೋ ಅಂತ ಅನ್ಕೊಳ್ಳಿ. ನಂತರಲ್ಲಿ ಓಡ್ತಾ 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 ಬೆನ್ನಟ್ಟಿ ಹೋಗ್ತಾ ಇದ್ದಂಗೆ ಅದು ವಿಷ್ಣುವಿಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಅವನು ಸುರೇಶಃ ಅಲ್ವಾ, ಸುರಾನಾಂ ಈಶ, ಎಲ್ಲಾ ಸುರರಿಗೆ ಅಥವಾ ದೇವತೆಗಳಿಗೆ ಎಲ್ಲರಿಗೂ ಕೂಡ ಒಡೆಯನಾದ್ರಿಂದ ಅವನ ಒಂದು ಕರ್ತವ್ಯ ಆಗಿರುತ್ತೆ ಶಿವನನ್ನು ಕೂಡ ಕಾಪಾಡುವಂಥದ್ದು. ಸೊ ಏನ್ ಮಾಡ್ತಾನೆ ವಿಷ್ಣು, ಮೋಹಿನಿ ಅವತಾರವನ್ನ ತಾಳ್ತಾನೆ. ಮತ್ತೆ ಸುಮಾರು ಸತಿ ಈ ಮೋಹಿನಿ ಅವತಾರವನ್ನ ತಾಳಿದಾನೆ. ಸಮುದ್ರ ಮಂಥನದಲ್ಲೂ ಕೂಡ ಅಮೃತವನ್ನ ಸುರರಿಗೋ ಅಥವಾ
ರಾಕ್ಷಸರಿಗೂ ಕೊಡಬೇಕು ಅಂದಲೂ ಕೂಡ ಮೋಹಿನಿ ಅವತಾರವನ್ನ ಕೊಟ್ಟು ದೇವತೆಗಳಿಗೆ ಅಮೃತವನ್ನ ಕೊಡುವಂತಹದ್ದಲ್ಲೂ ಕೂಡ ವಿಷ್ಣು ಮೋಹಿನಿ ಅವತಾರವನ್ನು ತಾಳಿರ್ತಾನೆ. ಮತ್ತೆ ನೀವು ಅಯ್ಯಪ್ಪ ಸ್ವಾಮಿದಲ್ಲೂ ಕೂಡ ನೋಡಿರ್ಬೋದು, ಅವನು ಒಂದು ವಿಚಿತ್ರವಾದ ವರವನ್ನ ಕೇಳಿರ್ತಾನೆ. ವಿಷ್ಣುಗೂ ಮತ್ತೆ ಶಿವನಿಗೂ ಆಗುವ ಮಗುವಿಂದ ನನ್ನ ಮರಣ ಆಗ್ಬೇಕು ಅಂತ. ಅವಳು ಕೂಡ ಮತ್ತೆ ಶಿವರು ಮತ್ತೆ ವಿಷ್ಣು ಸಂಧಿಸಿದಂತಹ ಕತೆ ನಮಗೆ ಗೊತ್ತಿದೆ. ಸೊ ಹಾಗೆ ಇವಾಗಲೂ ಕೂಡ ವಿಷ್ಣು ಮೋಹಿನಿ ಅವತಾರವನ್ನ ತಾಳಿ ಆ ಭಸ್ಮಾಸುರನ ಎದುರುಗಡೆ ಬರ್ತಾರೆ. ಭಸ್ಮಾಸುರನ ಎದುರುಗಡೆ ಬಂದು ನೃತ್ಯವನ್ನ ಮಾಡ್ತಾರೆ. ನಮಗೆ ಗೊತ್ತಿರುವಂತಹ ಕಥೆನೆ, ತೀರಾ ವಿಸ್ತಾರವಾಗಿ ನಾನು ಹಿಂದೆ ಹೇಳೋದಕ್ಕೆ ಹೋಗೋದಿಲ್ಲ. ನೃತ್ಯವನ್ನ ಮಾಡ್ತಾರೆ. ನೃತ್ಯ ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ. ನಂತರದಲ್ಲಿ ಹಾವಭಾವವನ್ನು ತೋರಿಸ್ಕೊಂಡು ಮೋಹಿತಗೊಳಿಸಿ ಆ ಭಸ್ಮಾಸುರನ ಅವನ ತಲೆ ಮೇಲೆ ಹಿಡೋ ತರ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಅವನ ಕೈ ಅವನ ತಲೆ ಮೇಲೆ ಹೋಗುತ್ತೆ, ಹಾಗೆ ಅವನೇ ಭಸ್ಮ ಆಗಿ ಹೋಗ್ತಾನೆ. ವರವನ್ನ ಪಡೆದ ದಿವಸನೇ ಅವನ ಒಂದು ಲಯ ಕೂಡ ಆಗತ್ತೆ. ಸೊ ಇದು ಯಾಕೆ ಈ ಕತೆ ನಾನು ಇವತ್ತು ಹೇಳಿದೆ ಅಂದ್ರೆ, ಪ್ರಚಲಿತವಾದಂತಹ ಕತೆ ಅಥವಾ ಗೊತ್ತಿರುವಂತಹ ಕಥೆನೇ ಕೂಡ ಇದು. ಯಾಕೆ ಹೇಳಿದೆ ಅಂತಂದ್ರೆ ಈ ನಾಮಕ್ಕೆ ತುಂಬಾ ಸೂಟ್ ಆಗತ್ತೆ ಅಂತ. ಸುರಾನಾಂ ದೇವಾನಾಂ ಈಶಃ ಸುರೇಶಃ. ಯಾರು ದೇವತೆಗಳಿಗೆ ಅಥವಾ ಎಲ್ಲ ರಾಕ್ಷಸರಿಗೆ ಪ್ರತಿಯೊಬ್ಬರಿಗೂ ಕೂಡ ಯಾರು ಒಡೆಯನಾಗಿರ್ತಾನೆ ಅವನು ಸುರೇಶ. ಅದಕ್ಕೋಸ್ಕರ ನಾವು ಸುರಾನಾಂ ಈಶಃ ಸುರೇಶಃ ಅಂತ ಕರಿತೀವಿ. ದೇವತೆಗಳಿಗೆಲ್ಲ ಒಡೆಯನಾಗಿರುವಂತಹ ನಾಯಕನಾಗಿರುವಂತವನು ಅನ್ನೋದಕ್ಕೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ಸುರೇಶಃ ಅಂತಲೂ ಕೂಡ ಕರಿತೀವಿ. ಇನ್ನು ಕ್ಷೀರಸಾಗರದ ಮಂಥನದ ಕಥೆಯನ್ನ ನಾವು ನೆನಪಿಸ್ಕೊಳ್ಬಹುದು. ಮತ್ತೆ ಅಮೃತವನ್ನ ಪಡೆದಂತಹ ಕಥೆನೂ ಕೂಡ ನೆನೆಸ್ಕೊಬಹುದು. ಅವಳು ಕೂಡ ಎಲ್ಲಾ ಸುರರಿಗೆ ಒಳಿತ ಆಗ್ಬೇಕು ಅಥವಾ ಸತ್ವಗುಣದಲ್ಲಿ ಜಾಸ್ತಿಯಾಗಿ ರಜೋಗುಣ ಕಮ್ಮಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಕಥೆಗಳು ನಮಗೆ ಚಿತ್ರಣಕ್ಕೆ ಬರುತ್ತೆ. ಸೊ ಈ ಒಂದು ನಾಮ ಬಹಳ ಈಸಿಯಾಗಿ ಅರ್ಥ ಆಗುವಂಥದ್ದು. ಸುರೇಶಃ, ಸುರಾಣಾಂ ದೇವಾನಾಂ ಈಶಃ ಸುರೇಶಃ, ದ ಲಾರ್ಡ್ ಆಫ್ ಗಾಡ್ಸ್. ಎಲ್ಲಾ ದೇವತೆಗಳಿಗೂ ಲಾರ್ಡ್. ನಾವು ದೇವರನ್ನ ಪೂಜಿಸ್ತೀವಿ. ದೇವರು ಯಾರನ್ನ ಪೂಜಿಸ್ತಾರೆ ಅಂತಂದ್ರೆ ಆ ಒಂದು ನಿರ್ವಿಕಾರ ಪರಬ್ರಹ್ಮನನ್ನ ಪೂಜಿಸ್ತೀವಿ ಅಂತ ಹೇಳ್ತೀವಲ್ಲ, ಆ ನಿರ್ವಿಕಾರ ಪರಬ್ರಹ್ಮ ಅನ್ನೋದಕ್ಕೆ ನಾವು ಕೂಡ ಸುರೇಶ ಅಂತಾನು ಕೂಡ ಕರಿತೀವಿ ಅಂತ. ದ ಲಾರ್ಡ್ ಆಫ್ ಗಾಡ್ಸ್ ಈಸ್ ಸುರೇಶ. ನಂತರದಲ್ಲಿ ಮುಂದಿನ ನಾಮಕ್ಕೆ ಹೋಗೋಣ. ಶರಣಂ ಅನ್ನುವಂಥದ್ದು. ಸೊ ಶಂಕರರು ಏನ್ ಹೇಳ್ತಾರೆ ಶರಣಂ ಅಂತ ಅಂದ್ರೆ, ಆರ್ತಾನಾಂ ಆರ್ತಿ ಹರ್ತತ್ವಾತ್ ಶರಣಂ ಅಂತ ಹೇಳ್ತಾರೆ. ಅಂದ್ರೆ ಏನಂದ್ರೆ, ದ ಒನ್ ಹೂ ರಿಮೂವ್ಸ್ ದ ಅಫ್ಲಿಕ್ಷನ್ಸ್ ಫಾರ್ ದೋಸ್ ಹೂ ಆರ್ ಸಫರಿಂಗ್. ಯಾರ್ಯಾರು ತೊಂದರೆಯಲ್ಲಿ ಇರ್ತಾರೋ, ಯಾರ್ಯಾರು ನೋವಿನಲ್ಲಿ ಇರ್ತಾರೋ, ಯಾರೋ ದುಃಖದಲ್ಲಿ ಇರ್ತಾರೋ, ಅಂತಹ ದುಃಖವನ್ನ ಹೋಗಲಾಡಿಸುವಂತಹ ಪ್ರಭು ಯಾರಾದರೂ ಇದ್ರೆ ಅವರಿಗೆ ನಾವು ಶರಣಂ ಅಂತ ಹೆಸರನ್ನ ಹೇಳ್ತೀವಿ. ಸಾಮಾನ್ಯವಾಗಿ ಕನ್ನಡದಲ್ಲೂ ಕೂಡ ನಾವು ಹೇಳ್ತೇವೆ, ನಿನಗೆ ಶರಣಾಗಿದ್ದೀನಿ ಅಥವಾ ನನಗೆ ನಾನು ಶರಣ ಹೋಗ್ತೀನಿ ಅಂತ ಹೇಳ್ತಾರೆ. ಯಾವಾಗ ಮನುಷ್ಯ ಸಾಮಾನ್ಯವಾಗಿ ಶರಣ ಹೋಗ್ತಾನೆ ಅಂದ್ರೆ ಅವನಿಗೆ ಯಾವಾಗ ದುಃಖ ಇರುತ್ತೆ, ಅವನಿಗೆ ಯಾವಾಗ ನೋವು ಇರುತ್ತೆ, ಅಥವಾ ಯಾವನಿಗೆ ಅವನ ಭಾವನೆಗಳ ಅತಿರೇಕಕ್ಕೆ ಹೋಗ್ತಾ ಇರುತ್ತೆ, ಅಂತಹ ಒಂದು ಸಮಯದಲ್ಲಿ ನಾವು ಶಿವನ ಮೊರೆ ಹೋಗ್ತೀವಿ ಅಥವಾ ದೇವರ ಮೊರೆ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಶರಣಂ ಅಂತಾನು ಕೊಡ್ತೀವಿ. ಇಲ್ಲಿ ಆರ್ತ ಅಂತ ಅಂದ್ರೆ ಒಂದು ಕಾಮನೆಗಳನ್ನ ಅಥವಾ ಆಸೆಗಳನ್ನ ಈಡೇರಿಸ್ಕೊಳ್ಳುವಂತಹ ಒಂದು ವ್ಯಕ್ತಿಗೆ ಆರ್ತ ಅಂತಾನು ಕೂಡ ಕರೀತಾರೆ. ಸೊ ಆರ್ತಾನಾಂ ಅಂದ್ರೆ ಯಾರ್ಯಾರಿಗೆ ಏನೇನು ತೊಂದರೆಗಳಿರುತ್ತೆ, ಏನೇನು ಸಮಸ್ಯೆಗಳಿರುತ್ತೆ, ಅಂತಹ ಆರ್ತಿಗಳಿಗೆ ಪ್ರಭು ಆಗಿರುವಂತಹವನು ಅಥವಾ ಅಂತಹ ಆರ್ತಿಗಳಿಗೆ ಶರಣಾದವರಿಗೆ ಕಾಪಾಡುವಂತಹ ಒಬ್ಬ ಪ್ರಭು ಯಾರಾದರೂ ಇದ್ರೆ ಅವನು ನಮ್ಮ ಶ್ರೀಮನ್ ನಾರಾಯಣ ಅನ್ನುವಂಥದ್ದು. ಅದಕ್ಕೋಸ್ಕರ ನಾವು ಅವನಿಗೆ ಶರಣಂ ಅಂತ ಕರಿತೀವಿ. ಒಂದೇ ಒಂದು ನಿಮಿಷ. ಸೊ ಶರಣಂ ಅನ್ನುವಂಥ ಒಂದು ನಾಮದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ವಿ. ಸೊ ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನು ಅರ್ಥ ಮಾಡ್ಕೊಳ್ಳೋಣ. ನನಗೆ ಬಹಳ ಇಷ್ಟವಾದಂತಹ ಕತೆ, ಮತ್ತೆ ಮಹಾಭಾರತದಲ್ಲಿ ಬರುವಂತಹ ಕತೆ ಇದು. ಸಾಮಾನ್ಯವಾಗಿ ಎಷ್ಟೋ ಕಥೆಗಳು ನಮಗೆ ಮಹಾಭಾರತದಲ್ಲಿ ಸಿಗುತ್ತೆ, ಆದರೆ ಅದು ನಮಗೆ ಅರಿವಿಗೆ ಬಂದಿರೋದಿಲ್ಲ ಅಥವಾ ನಾವು ಅದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡಿರೋದಿಲ್ಲ.
ಮಹಾಭಾರತ ಅಂದ್ರೆ ಬರೀ ಕೌರವ ಪಾಂಡವರು ಅವರ ಒಂದು ಯುದ್ಧದಲ್ಲಿ, ಕುರುಕ್ಷೇತ್ರದ ಯುದ್ಧದಲ್ಲಿ ನಡೆಯುತ್ತೆ, ನಂತರದಲ್ಲಿ ಧರ್ಮಕ್ಕೆ ಜಯ ಆಗತ್ತೆ ಅನ್ನೋಂಥದ್ದು ಮಹಾಭಾರತ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಮಹಾಭಾರತದ ನಂತರದಲ್ಲೂ ಕೂಡ ಸುಮಾರು ಕಥೆಗಳು ನಮಗೆ ಸಿಗತ್ತೆ. ಅಂತಹ ಒಂದು ಉತ್ತರ ಮಹಾಭಾರತ ಅಥವಾ ಮಹಾಭಾರತದ ನಂತರದಲ್ಲಿ ಪಾಂಡವರು ಏನು ಸೇನಾ ಒಂದು ಆಡಳಿತವನ್ನು ನಡೆಸ್ತಾ ಇದ್ರಲ್ಲ, ಅಂತಹ ಒಂದು ಸಂದರ್ಭದಲ್ಲಿ ನಡೆದಂತಹ ಒಂದು ರೋಚಕವಾದಂತಹ ಕತೆ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯುಧಿಷ್ಠಿರ ರಾಜ್ಯವನ್ನ ಆಳ್ತಾ ಇರ್ತಾನೆ. ಕೌರವರ ಒಂದು ಹತ್ಯೆಯ ನಂತರ ಯುಧಿಷ್ಠಿರ ತನ್ನ ಒಂದು ಆಳ್ವಿಕೆಯನ್ನು ಮಾಡ್ತಾ ಇದ್ದಾಗ ಅವನೊಂದು ಯಾಗವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅದು ಅಶ್ವಮೇಧ ಯಾಗವನ್ನು ಮಾಡಿ ಎಲ್ಲಾ ರಾಜ್ಯಗಳನ್ನು ಗೆಲ್ಲಬೇಕು ಅಥವಾ ಇಡೀ ಹಸ್ತಿನಾಪುರಕ್ಕೆ ನಾನು ಹೆಸರನ್ನ ತಂದುಕೊಡ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಅಶ್ವಮೇಧ ಯಾಗವನ್ನ ಮಾಡಬೇಕು ಅಂತ ಯುಧಿಷ್ಠಿರ ನಿಶ್ಚಯ ಮಾಡ್ತಾನೆ. ನಿಮ್ಗೆ ಗೊತ್ತಿರೋ ಹಾಗೆ ಅಶ್ವಮೇಧ ಯಾಗ ಅಂತಂದ್ರೆ ಒಂದು ಅಶ್ವವನ್ನ ಕಟ್ಟಿ ಅದರ ಒಂದು ಅಣೆಯ ಮೇಲೆ ಒಂದು ಫಲಕವನ್ನ ಅಂದ್ರೆ ಪ್ಲೇಟ್ ಅಂತ ಬರೆದು ಯಾರ್ಯಾರು ಈ ಒಂದು ಅಶ್ವ ಏನಿದೆ, ಕುದುರೆ ಏನಿದೆ, ಯಾರ್ಯಾರು ಅದನ್ನ ಕಟ್ಟಿ ನಮ್ಮ ಜೊತೆ ಯುದ್ಧವನ್ನ ಮಾಡೋದಕ್ಕೆ ಸಮರ್ಥರು ಅವರು ಈ ಕುದುರೆಯನ್ನ ಕಟ್ಟಬಹುದು ಅಂತ ಆ ಫಲಕದಲ್ಲಿ ಬರೆದಿರುತ್ತೆ. ಸೊ ಯಾರ ಕುದುರೆಯನ್ನ ಕಟ್ತಾರೋ ಅವರು ಯುಧಿಷ್ಠಿರ ಮತ್ತೆ ಪಾಂಡವರ ಜೊತೆ ಯುದ್ಧವನ್ನ ಮಾಡಿ ಇಲ್ಲ ಸೋಲನ್ನ ಅನುಭವಿಸ್ಬೇಕು, ಸೋಲನ್ನು ಒಪ್ಪಿಸಿ ಕಪ್ಪಕಾಣಿಗಳನ್ನ ಕೊಡ್ಬೇಕು, ಅದ್ರಿಗೆ ದಾಸರಾಗ್ಬೇಕು. ಇಲ್ಲ ಅಂತ ಅಂದ್ರೆ ಅವರು ಏನಾದ್ರು ಯುಧಿಷ್ಠಿರನ್ನ ಗೆದ್ದರೆ ಇವರು ಅಂದ್ರೆ ಯುಧಿಷ್ಠಿರರು ಅವರ ಒಂದು ರಾಜ್ಯಕ್ಕೆ ದಾಸರಾಗ್ತಾರೆ ಅನ್ನುವಂಥದ್ದು ಒಂದು ಪಂದ್ಯ ತರ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಅಶ್ವಮೇಧ ಯಾಗ ಅಂತಲೂ ಕೂಡ ಕರೀತಾರೆ. ಸೊ ಈ ನಿಟ್ಟಿನಲ್ಲಿ ಅಶ್ವಮೇಧ ಯಾಗಕ್ಕೆ ಕುದುರೆಯನ್ನ ಸಜ್ಜು ಮಾಡ್ತಾರೆ. ಬಿಳಿ ಕುದುರೆಯನ್ನ ಆಯ್ಕೆ ಮಾಡ್ತಾರೆ. ನಂತರದಲ್ಲಿ ಆ ಕುದುರೆನ ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾರೆ. ಉಡುಪುಗಳನ್ನ ಹಾಕಿ ಧರಿಸಿ ಅದಕ್ಕೊಂದು ಪ್ಲೇಟ್ ಅನ್ನ ಬರೆದು ಸುವರ್ಣಾಕ್ಷರಗಳಲ್ಲಿ ಬರೆದು ಅದನ್ನ ಕಟ್ಟಿ ಬಿಡ್ತಾರೆ. ಆ ಬಿಟ್ಟ ನಂತರ ಮಧ್ಯಮ ಪಾಂಡವನಾದಂತಹ ಅರ್ಜುನ ಕುದುರೆಯ ಒಂದು ಹಿಂದೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾನೆ. ಹಿಂದೆ ಯಾಕೆ ಹೋಗ್ಬೇಕು ಅಂತಂದ್ರೆ ಯಾರು ಆ ಕುದುರೆಯನ್ನ ಕಟ್ತಾರೆ ಅನ್ನೋದು ನೋಡ್ಬೇಕಲ್ವಾ, ಯಾರು ನಮ್ಮ ಜೊತೆಗೆ ಯುದ್ಧವನ್ನ ಮಾಡೋದಕ್ಕೆ ಸಿದ್ಧರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಅರ್ಜುನರು ಮತ್ತೆ ಅವರ ಸಹಪಾಠಿಗಳಾದಂತಹ ರಾಜ್ಯದಲ್ಲಿ ಇರುವಂತಹ ಸೇನಾಧಿಪತಿಗಳು ಮತ್ತೆ ಸೈನಿಕರು ಎಲ್ಲರೂ ಕೂಡ ಹಿಂಬಾಲಿಸ್ತಾ ಏನಾಗತ್ತೆ, ಒಂದು ದಿನ ಚಂಪಕಾವತಿ ಅನ್ನುವಂತಹ ಒಂದು ನಗರ, ಆ ಚಂಪಕಾವತಿ ಅಂತಹ ನಗರದಲ್ಲಿ ಹಂಸಧ್ವಜ ಅನ್ನುವಂತಹ ಒಬ್ಬ ರಾಜ ಇರ್ತಾನೆ. ಹಂಸಧ್ವಜ ಅನ್ನುವಂತಹ ರಾಜನಿಗೆ 7 ಜನ ಅಣ್ಣ ತಮ್ಮಂದಿರಿರ್ತಾರೆ ಮತ್ತೆ 4 ಜನ ಮಕ್ಕಳಿರ್ತಾರೆ. ಆ 4 ಜನ ಮಕ್ಕಳಲ್ಲಿ ಸುಧನ್ವಾ ಅನ್ನುವಂಥವನು ಕೂಡ ಒಬ್ಬ. ನೀವು ಸಾಮಾನ್ಯವಾಗಿ ಇಲ್ಲೋ ಒಂದ್ಸತಿ ಕೇಳಿರ್ತೇನೆ ಅನ್ಸುತ್ತೆ. ಸುಧನ್ವಾ ಬಂದು ಕೃಷ್ಣನ ಪರಮ ಭಕ್ತ. ಹೇಗೆ ನಾವೆಲ್ಲ ಈ ಮೀರಾಬಾಯಿ ಮತ್ತೆ ರಾಧೆ ಮತ್ತೆ ಬೇರೆ ಅಥವಾ ಗೋದ ಇವರೆಲ್ಲರೂ ಕೂಡ ಹೇಗೆ ಕೃಷ್ಣನಿಗೆ ಭಕ್ತರು ಅಂತ ನಾವೆಲ್ಲರೂ ಕೂಡ ಕಥೆಗಳನ್ನ ಕೇಳಿರ್ತೀವಲ್ಲ, ಹಾಗೆ ಸುಧನ್ವಾ ಅನ್ನೋನು ಕೂಡ ಕೃಷ್ಣನ ಪರಮ ಭಕ್ತನಾಗಿರ್ತಾನೆ. ಅವನ ತಂದೆನೇ ಹಂಸಧ್ವಜ ಅನ್ನುವಂಥವನು. ಹಂಸಧ್ವಜನಿಗೂ ಈ ಒಂದು ಕುದುರೆ ಕಟ್ಟೋದಕ್ಕೆ ಅಷ್ಟು ಮನಸ್ಸಿರಲಿಲ್ಲ. ಯಾಕೆಂದ್ರೆ ಗೊತ್ತು ಯಾರು ಅಶ್ವಮೇಧಗೆ ಯಾಗವನ್ನು ಮಾಡ್ತಿದ್ದಾರೆ ಅಂದ್ರೆ ಕೃಷ್ಣನಿಗೆ ಬಹು ಪ್ರಿಯವಾದಂತಹ ಪಾಂಡವರು ಮತ್ತೆ ಆ ಒಂದು ಕುದುರೆಯ ಸಾರಥ್ಯವನ್ನ ವಹಿಸಿರುವಂತಹವರು ಅರ್ಜುನ. ಅರ್ಜುನನು ಬಂದು ಕೃಷ್ಣನ ಅನ್ನೋ ಕ್ಲೋಸ್ ಫ್ರೆಂಡು, ಸಖ ಅನ್ನೋದು ಇಡೀ ಒಂದು ಭೂಮಂಡಲದಲ್ಲಿ ಪ್ರಚಲಿತವಾದಂತಹ ಒಂದು ವಿಷಯ ಆಗಿರುತ್ತೆ. ಕಟ್ಟೋದಕ್ಕೆ ಮನ್ಸಿರ್ಲಿಲ್ಲ, ಧೈರ್ಯ ಇರಲಿಲ್ಲ ಅಂದ್ರೂ ಕೂಡ ಒಂದು ಆಸೆ ಇರುತ್ತೆ ಅವನಿಗೆ. ಯಾರಿಗೆ? ಹಂಸಧ್ವಜನಿಗೆ. ಏನ್ ಆಸೆ ಅಂತ ಅಂದ್ರೆ, ನಾನು ಅರ್ಜುನನ ಜೊತೆ ಯುದ್ಧವನ್ನ ಏನಾದ್ರೂ ಮಾಡಿದಾಗ ಅಲ್ಲಿ ಕೃಷ್ಣ ಅರ್ಜುನನ ಸಹಾಯಕ್ಕೆ ಬರ್ತಾನೆ. ಆಗ ಚಂಪಕಾವತಿ ಎನ್ನುವಂತಹ ನಗರದಲ್ಲಿ ಕೃಷ್ಣನ ಒಂದು ಆಗಮನ ನಮ್ಮ ನಗರಕ್ಕೆ ಆಗತ್ತೆ, ನಂತರದಲ್ಲಿ ಅವನ ದರ್ಶನ ನನಗೆ ಸಿಗುತ್ತೆ ಅನ್ನುವಂತಹ ಒಂದು ಆಸೆಯನ್ನ ಇಟ್ಕೊಂಡು ಹಂಸಧ್ವಜ ಈ ಒಂದು ಕುದುರೆಯನ್ನ ಕಟ್ಟೋದಕ್ಕೆ ಮನಸ್ಸು ಮಾಡ್ತಾನಂತೆ. ಇನ್ನೂ ಒಂಥರ ಯೋಚನೆ ಮಾಡ್ತಾನಂತೆ. ಏನಂತ ಅಂದ್ರೆ, ಅಕಸ್ಮಾತ್ ನಾನೇನಾದ್ರೂ ಸೋತ್ರೆ, ಈ ಅಶ್ವವನ್ನು ಕಟ್ಟಿ ಪಾಂಡವರ ಜೊತೆ ನಾನೇನಾದ್ರೂ ಸೋಲನ್ನ ಅನುಭವಿಸಿದ್ರೆ ಅವರ ದಾಸರಾಗ್ತೀನಿ. ಅವರ ದಾಸರಾಗಿ ಏನಾಗುತ್ತೆ ಮತ್ತೆ ಕುದುರೆ ಮುಂದಿನ ಒಂದು ರಾಜ್ಯಕ್ಕೆ ಹೋಗುತ್ತೆ. ಅಲ್ಲಿ ಯಾರೋ ಒಬ್ರು ಗೆದ್ದೀತಾರೆ. ಯಾರೋ ಒಬ್ರು ಗೆದ್ದಾಗ ಏನಾಗುತ್ತೆ, ಅವತ್ತಿನ ದಿನನೂ ಕೂಡ ಯಾರು ಗೆದೀತಾನಲ್ಲ ಅವ್ರಿಗೂ ಕೂಡ ನಾನು ಸೇವಕನಾಗೇ ಇರ್ಬೇಕಾಗತ್ತೆ. ಸೊ ನಾನು ಇನ್ನೊಬ್ರಿಗೆ ಯಾರಿಗೋ ಸೇವಕನಾಗಿರೋದಕ್ಕಿಂತ ನಾನೇ ಒಂದು ಸತಿ ಅಶ್ವವನ್ನು ಕಟ್ಟಿ ಯುದ್ಧವನ್ನು ಮಾಡೋದಕ್ಕೆ ಟ್ರೈ ಮಾಡೋಣ, ಏನಾಗುತ್ತೆ ನೋಡೋಣ. ಇನ್ನು ಸತ್ತರೆ ವೀರಸ್ವರ್ಗ ಸಿಗುತ್ತೆ. ಇಲ್ಲ ಅಂತಂದ್ರೆ ಪಾಂಡವರ ಜೊತೆ ರಣರಂಗದಲ್ಲಿ ಫೇಸ್ ಮಾಡುವಂತಹ ಶಕ್ತಿ ನನ್ನಲ್ಲಿದೆ ಅನ್ನೋದು ಕೂಡ ಒಂದು ಪ್ರಚಲಿತಕ್ಕೆ ಬರುತ್ತೆ ಅಂದ್ಬಿಟ್ಟು
ಅವರ ಮಕ್ಕಳೆಲ್ಲರನ್ನೂ ಕರೆದು ಮತ್ತೆ ಅಣ್ಣ ತಮ್ಮರನ್ನೆಲ್ಲರನ್ನೂ ಕರೆದು ಒಂದು ನಿರ್ಧಾರವನ್ನ ಮಾಡ್ತಾರಂತೆ. ಈ ಒಂದು ಅಶ್ವಮೇಧ ಯಾಗವನ್ನ ನಾವು ನಿಲ್ಲಿಸ್ಬೇಕು, ಅಂದ್ರೆ ಆ ಕುದುರೆಯನ್ನ ಕಟ್ಟಬೇಕು. ನಂತರದಲ್ಲಿ ಯುಧಿಷ್ಠಿರನ ಜೊತೆ ನಾವು ಯುದ್ಧವನ್ನ ಮಾಡಬೇಕು. ಅದು ವೀರ ಸ್ವರ್ಗವನ್ನ ನಾವು ತಗೊಂಡ್ರೂ ಪರವಾಗಿಲ್ಲ, ಈ ಒಂದು ಅಶ್ವವನ್ನು ನಾವು ಕಟ್ಟೋಣ ಅನ್ನುವಂಥ ನಿಟ್ಟಿನಲ್ಲಿ ಡಿಸೈಡ್ ಮಾಡ್ತಾರಂತೆ. ಡಿಸೈಡ್ ಮಾಡಿ ಒಂದು ಪ್ರತಿಜ್ಞೆಯನ್ನ ಮಾಡ್ತಾರಂತೆ. ಪ್ರತಿಜ್ಞೆ ಅಂತಂದ್ರೆ ಅವರ ಪ್ರಜೆಗಳು ಎಲ್ಲರಿಗೂ ಕೂಡ ಕರೆದು ಒಂದು ಮಾತನ್ನ ಹೇಳ್ತಾರಂತೆ. ನಮ್ಮ ರಾಜ್ಯಕ್ಕೆ ಈಗ ಈ ಒಂದು ಪರಿಸ್ಥಿತಿ ಬಂದಿದೆ, ಒಂದು ಚಾಲೆಂಜ್ ಬಂದಿದೆ. ಆ ಚಾಲೆಂಜ್ ಅನ್ನು ನಾವು ಖಂಡಿತ ಸ್ವೀಕಾರ ಮಾಡಲೇಬೇಕು. ಅದಕ್ಕೋಸ್ಕರ ನಿಮ್ಮ ಒಂದು ಸಹಾಯ ನಮಗೆ ಅವಶ್ಯಕತೆ ಇದೆ. ನಿಮ್ಮಲ್ಲಿ ಇರುವಂತಹ ಎಲ್ಲಾ ಆಯುಧಗಳನ್ನ ತಂದು ನಮ್ಮ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಶಕ್ತಿಗಳನ್ನ ಉಪಯೋಗಿಸಿ ನಾವು ಯುಧಿಷ್ಠಿರರ ಜೊತೆ ಅಂದ್ರೆ ಪಾಂಡವರ ಜೊತೆ ನಾವು ಗೆಲ್ಲಲೇಬೇಕಾದಂತಹ ಒಂದು ಪರಿಸ್ಥಿತಿ ನಮಗೆ ಬಂದಿದೆ. ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹಂಸಧ್ವಜ ಒಂದು ಹೇಳಿಕೆಯನ್ನ ಅಥವಾ ರಾಜಾಜ್ಞೆಯನ್ನ ಕೊಡ್ತಾನೆ. ಆ ರಾಜಾಜ್ಞೆ ಜೊತೆ ಒಂದು ಮಾತನ್ನ ಹೇಳ್ತಾನೆ. ಯಾರು ಬೆಳಿಗ್ಗೆ 9 ಗಂಟೆಗೆ ಅಥವಾ ಒಂದು ಒಂದು ಸಮಯವನ್ನ ನಿಗದಿ ಮಾಡಿರ್ತಾರೆ, ಅಂಥ 9 ಗಂಟೆಗೆ ಯಾರು ತಮ್ಮ ಮನೆಗಳನ್ನೆಲ್ಲ ಬಿಟ್ಟು ರಣರಂಗದಲ್ಲಿ ಯಾರು ಇರೋದಿಲ್ವೋ ಅಥವಾ ಯುದ್ಧ ಭೂಮಿಯಲ್ಲಿ ಯಾರು ಇರೋದಿಲ್ವೋ ಅವರನ್ನ ಕುದಿಯುವಂತಹ ಎಣ್ಣೆಗೆ ಹಾಕಿ ಅವರನ್ನ ಸುಡಲಾಗತ್ತೆ ಅಂತ ಒಂದು ರಾಜಾಜ್ಞೆಯನ್ನ ಹಂಸಧ್ವಜ ಹೊರಡಿಸ್ತಾನೆ. ಯಾಕೆ ಈ ರೀತಿ ಹೊರಡಿಸ್ತಾನೆ ಅಂತ ಅಂದ್ರೆ, ಎಲ್ಲರೂ ಕೂಡ ಪಾಲ್ಗೊಳ್ಳಿ, ಯುದ್ಧದಲ್ಲಿ ಪಾಲ್ಗೊಂಡು ಈ ನಮ್ಮ ರಾಜ್ಯಕ್ಕೆ ಜಯ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ರಾಜಾಜ್ಞೆಯನ್ನು ಹೊರಡಿಸ್ತಾನೆ. ನಂತರದಲ್ಲಿ ಏನಾಗತ್ತೆ, ಅವತ್ತಿನ ದಿನ ರಾತ್ರಿ ಸುಧನ್ವ ಅಂದ್ರೆ ಹಂಸಧ್ವಜನ ಮಗ, ಎಲ್ಲರೂ ಕೂಡ ಕಥೆಯನ್ನು ಫಾಲೋ ಮಾಡ್ತಿದ್ದೀರಾ ಅಂದ್ಕೊಂತೀರಾ ಅಥವಾ ಇನ್ನೂ ಸ್ವಲ್ಪ ನಿಧಾನಕ್ಕೆ ಹೇಳ್ಬೇಕು ಅನ್ನೋ ಗೊತ್ತಿಲ್ಲ. ಬಿಕಾಸ್ ಇವೆಲ್ಲ ಒಂದು ಕ್ಯಾರೆಕ್ಟರ್ಸ್ ಏನಿದೆ ಪ್ರಾಬ್ಲಿ ಹೊಸದು ಅನ್ಸುತ್ತೆ ನಿಮ್ಗೆಲ್ಲರಿಗೂ ಕೂಡ. ಹಂಸಧ್ವಜ ಆಗಿರ್ಬೋದು ಅಥವಾ ಚಂಪಕಾವತಿ ಅನ್ನೋ ನಗರ ಆಗಿರ್ಬೋದು. ಇನ್ನೊಂದ್ಸತಿ ಮತ್ತೆ ಹೇಳ್ತೀನಿ, ಅಶ್ವಮೇಧ ಯಾಗದ ಕುದುರೆಯನ್ನ ಕಟ್ಟಿರುವಂತವನು ಹಂಸಧ್ವಜ. ಅವನು ಚಂಪಕಾವತಿ ಅನ್ನೋ ನಗರದ ರಾಜನಾಗಿರ್ತಾನೆ. ಅವನಿಗೆ 4 ಜನ ಮಕ್ಕಳು ಇರ್ತಾರೆ. ಆ 4 ಜನ ಮಕ್ಕಳಲ್ಲಿ ಸುಧನ್ವ ಅನ್ನೋನು ಕೂಡ ಒಬ್ಬ ಮಗ. ಅದು ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಸೊ ಅವತ್ತಿನ ದಿನ ರಾತ್ರಿ ಏನಾಗುತ್ತೆ, ಸುಧನ್ವ ತನ್ನ ತಾಯಿಯ ಆಶೀರ್ವಾದನ ತಗೊಳ್ಬೇಕು ಅಂತ ಅಂದ್ಬಿಟ್ಟು ತಾಯಿ ಹತ್ರ ಹೋಗ್ತಾನೆ. ತಾಯಿ ಮನಸಾರ ಆಶೀರ್ವಾದ ಮಾಡ್ತಾಳೆ. ನಾಳೆ ಬೆಳಗ್ಗೆ ಯುದ್ಧ ಭೂಮಿಗೆ ಹೋಗ್ತಾ ಇದೆಯಾ ನೀನು, ನಿನಗೆ ಒಳ್ಳೇದಾಗ್ಲಿ, ಜಯ ಆಗ್ಲಿ, ನಾನು ಮನಸಾರ ಹರಿಸ್ತೀನಿ ನಿನಗೆ ಅಂತ ತಾಯಿ ಆಶೀರ್ವಾದನ ಮಾಡ್ತಾಳೆ. ನಂತರದಲ್ಲಿ ಅವಳ ಹೆಂಡತಿ ಹತ್ರನೂ ಕೂಡ ಹೋಗ್ತಾನೆ. ಆಕ್ಚುಲಿ ಆಗಿನ ಕಾಲದಲ್ಲೆಲ್ಲ ಮಹಾರಾಜರಿಗೆ ಒಂದಕ್ಕಿಂತ ಇನ್ನೂ ಹೆಚ್ಚು ಹೆಂಡತಿಯರಿರ್ತಾರೆ. ಹಾಗೆ ಸುಧನ್ವನಿಗೂ ಕೂಡ 3 ಜನ ಹೆಂಡತಿಯರಿರ್ತಾರೆ. ಆ 3 ಜನ ಹೆಂಡತಿಯರಲ್ಲಿ ಒಂದು ಹೆಂಡತಿಯ ಮನೆಗೆ ಅವನು ಹೋಗ್ತಾನೆ. ಆ ಹೆಂಡತಿಯ ಹೆಸರು ಪದ್ಮಾವತಿ ಅಂತ. ಪದ್ಮಾವತಿ ಎನ್ನುವಂತಹ ಹೆಂಡತಿಯ ಹೆಸರು ಮನೆಗೆ ಹೋಗ್ತಾನೆ. ಪದ್ಮಾವತಿಗೂ ಕೂಡ ಗಂಡನನ್ನ ಕಂಡ್ರೆ ತುಂಬಾ ಇಷ್ಟ, ಸುಧನ್ವನನ್ನ ಕಂಡ್ರೆ. ಈ ವಿಚಾರ ಎಲ್ಲರೂ ಪದ್ಮಾವತಿಗೆ ಗೊತ್ತಾಗತ್ತೆ. ನಾಳೆ ನನ್ನ ಗಂಡನಾದವನು ಯುದ್ಧ ಭೂಮಿಗೆ ಹೋಗ್ತಾ ಇದ್ದಾನೆ, ಮತ್ತೆ ಯಾರ ಜೊತೆ ಯುದ್ಧ ಮಾಡಕ್ ಹೋಗ್ತಿದ್ದಾನೆ ಅಂದ್ರೆ ಪಾಂಡವರ ಜೊತೆ ಯುದ್ಧ ಮಾಡಕ್ ಹೋಗ್ತಿದ್ದಾನೆ. ಅದು ಮಧ್ಯಮ ಪಾಂಡವಂತ ಅರ್ಜುನನ ಜೊತೆ ಯುದ್ಧ ಮಾಡಕ್ ಹೋಗ್ತಿದ್ದಾನೆ. ಅವನು ಯಾರೂ ಅಲ್ಲ, ಪರಮ ಶ್ರೀ ಕೃಷ್ಣನ ಆಪ್ತ ಸಖನಾಗಿರುವಂತವನು. ಇಡೀ ಕುರುಕ್ಷೇತ್ರದ ರಣರಂಗದಲ್ಲಿ 18 ದಿನ ಸೆಣಸಾಡಿ ಕೌರವರನ್ನ ವಿನಾಶ ಮಾಡಿದಂತಹ ಒಂದು ಚಾಕಚಕ್ಷತೆಯನ್ನ ಉಳ್ಳಂತಹ ಅರ್ಜುನನ ಜೊತೆ ಯುದ್ಧ ಮಾಡಕ್ ಹೋಗ್ತಿದ್ದಾನೆ ಅನ್ನೋದು ಇನ್ನೂ ಕೂಡ ಅವಳಿಗೆ ಭಯ ಇರುತ್ತೆ. ಅವಳು ಒಂದು ಕೋರಿಕೆಯನ್ನ ಸುಧನ್ವನ ಮುಂದೆ ಇಡ್ತಾಳೆ. ಅವ್ರಿಗಿನ್ನೂ ಮಕ್ಕಳಾಗಿರೋದಿಲ್ಲ. ಆದ ಕಾರಣದಿಂದ ಒಂದು ಕೋರಿಕೆನ ಇಡ್ತಾಳೆ. ನೀವು ನಾಳೆ ಯುದ್ಧ ಭೂಮಿಗೆ ಹೋಗ್ತಾ ಇದ್ದೀರಾ, ಬಹಳ ಸಂತೋಷ ನನಗೆ, ಹೋಗಿ ಯುದ್ಧವನ್ನ ಮಾಡಿಕೊಂಡು ಜಯ ಗಳಿಸ್ಕೊಂಡು ಬನ್ನಿ. ಆದ್ರೆ ನಂದು ಒಂದೇ ಒಂದು ಕೋರಿಕೆಯಾಗಿ ಇದೆ, ಹೆಂಡತಿಯಾಗಿ ನಾನು ಅದನ್ನ ಕೇಳೋ ಹಕ್ಕು ಕೂಡ ನನಗಿದೆ ಅಂತ ನಾನು ಭಾವಿಸ್ತೀನಿ. ಆ ಒಂದು ಆಸೆಯನ್ನು ನೆರವೇರಿಸ್ತೀರಾ ಅಂತ ಪದ್ಮಾವತಿ ಕೇಳ್ತಾಳೆ. ಕಡೆಗೆ ಸುಧನ್ವ, ಏನದು ಕೇಳು, ಪರವಾಗಿಲ್ಲ, ನನ್ನ ಧರ್ಮ ಅದು, ಹೆಂಡತಿಯ ಆಸೆಯನ್ನ ಈಡೇರಿಸುವಂತ ನನ್ನ ಧರ್ಮ ಆಗಿದೆ, ಖಂಡಿತ ಕೇಳು ಅಂತ ಸುಧನ್ವ ಕೇಳ್ತಾನೆ. ಅವಳು ಹೇಳ್ತಾಳೆ, ಇವತ್ತೊಂದು ದಿನ ರಾತ್ರಿ ನೀವು ನನ್ನ ಜೊತೆ ಇರಕ್ಕಾಗತ್ತಾ? ನನಗೆ ಸಂತಾನದ ಭಾಗ್ಯವನ್ನು ಕೊಡೋದಕ್ಕಾಗತ್ತಾ ನಿಮ್ಗೆ? ನಮಗಿನ್ನೂ ಮಕ್ಕಳಾಗಿಲ್ಲ, ನನಗೊಬ್ಬ ಮಗ ಆಗ್ಬೇಕು ಅನ್ನೋದು ಬಹಳ ಆಸೆ ಇದೆ ನನಗೆ. ಅಕಸ್ಮಾತ್ ನೀವು ನಾಳೆ ಯುದ್ಧ ಭೂಮಿಗೆ ಹೋಗಿ ಅಕಸ್ಮಾತ್ ನೀವೇನಾದ್ರೂ ವೀರ ಸ್ವರ್ಗವನ್ನ ತಾಳಿದ್ರು ಕೂಡ ನಿಮ್ಮ ಸಂತಾನ ನನ್ನ ಹೊಟ್ಟೆನಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತೊಂದು ದಿನ ರಾತ್ರಿ ನೀವು ನನ್ನ ಜೊತೆನೆ ಶಯನಗೃಹದಲ್ಲಿ ಇರ್ತೀರಾ ಅಂತ ಬೇಡ್ಕೊಂತಾಳೆ. ಆಗ ಸುಧನ್ವ ಯೋಚನೆ ಮಾಡ್ತಾನೆ, ನಾಳೆ ಬೆಳಗ್ಗೆ ಯುದ್ಧ ಭೂಮಿಗೆ ಹೋಗ್ಬೇಕು, ಯುದ್ಧದಲ್ಲಿ ಸೆಣಸಾಡಬೇಕು, ಯುದ್ಧವನ್ನ ಮಾಡ್ತಿರುವಂಥದ್ದು ಅರ್ಜುನ ಅನ್ನುವಂತಹ ಮಹಾ ಪರಾಕ್ರಮಿಯ ಜೊತೆ. ಹೆಂಡತಿ ಈ ರೀತಿಯ ಒಂದು ಕೋರಿಕೆಯನ್ನ ಕೇಳ್ತಿದ್ದಾಳೆ. ಒಂದು ದಿನ
ಒಂದು ದಿನ ಆ ದಿನ ರಾತ್ರಿ ಅವಳ ಜೊತೆ ಇರಬೇಕು ಅಂತ ಕೇಳ್ಕೊತಾ ಇದ್ದಾಳೆ ಹೆಂಡತಿ ಆದವಳು. ಆಗ್ಲಿ ಅಂತ ಅವನು ಡಿಸೈಡ್ ಮಾಡಿ ಆ ದಿನ ಆ ರಾತ್ರಿ ಪದ್ಮಾವತಿಯ ಜೊತೆ ಶಯನಗೃಹದಲ್ಲಿ ತಂಗ್ತಾನೆ. ಬೆಳಗ್ಗೆ ಪ್ರಾತಃ ಕಾಲ 4 ಗಂಟೆಗೆ ಇದ್ದು ಸ್ನಾನ ಪೂಜಾದಿಗಳನ್ನೆಲ್ಲ ಮಾಡಿಕೊಂಡು ಯುದ್ಧಕ್ಕೆ ರೆಡಿಯಾಗಿ ಇನ್ನೇನು ಅವನು ಹೊರಡಬೇಕು ಅಂದಾಗ ಈ ಹಂಸಧ್ವಜ ಏನಿರ್ತಾನೆ ಅಂದ್ರೆ ಸುಧನ್ವನ ತಂದೆ ಯುದ್ಧ ಭೂಮಿಗೆ ಅಥವಾ ಯುದ್ಧ ಕ್ಷೇತ್ರದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಬರ್ತಾನಂತೆ. 5 ಗಂಟೆಗೆ ಬಂದು ನೋಡ್ತಾನೆ, ಮಗ ಇಲ್ಲ. ಅವರಿಗೆ ಬಹಳ ಬೇಜಾರಾಗತ್ತಂತೆ. ಇವತ್ತು ನಾವು ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, ಯುದ್ಧದ ಸಿದ್ಧತೆಗಳನ್ನೆಲ್ಲವೂ ಕೂಡ ನಾವು ಮಾಡ್ಕೊತಾ ಇದ್ದೀವಿ, ಆದ್ರೆ ಮಗನಾದವನು ಇನ್ನೂ ಕೂಡ ಯುದ್ಧ ಭೂಮಿಯಲ್ಲಿ ಇಲ್ಲ, ಏನ್ ಮಾಡ್ಬೇಕು ಅನ್ನೋದು ತುಂಬಾ ಕೋಪ ಬರುತ್ತಂತೆ ಅವನಿಗೆ. ಬಹಳ ಕೋಪ ಬರುತ್ತಂತೆ ಹಂಸಧ್ವಜನಿಗೆ. ಅವನು ತನ್ನ ಸೇನಾಧಿಪತಿಗೆಲ್ಲ ಹೇಳ್ತಾನಂತೆ, ಸುಧನ್ವ ಎಲ್ಲೇ ಇದ್ರು ಅವನ್ನ ಬಂಧನ ಮಾಡಿ ಕರ್ಕೊಂಬನ್ನಿ, ಒಂದು ಹಗ್ಗದಿಂದ ಕಟ್ಟಾಕಿ ಕರ್ಕೊಂಬನ್ನಿ ಅವನ್ನ ಅಂತ. ಯಾಕೆಂದ್ರೆ ಆಲ್ರೆಡಿ ರಾಜಾಜ್ಞೆ ಆಗಿತ್ತು, ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡ ಯುದ್ಧ ಭೂಮಿ ಅಂದ್ರೆ ಇನ್ನು ಯುದ್ಧ ಭೂಮಿ ಅಲ್ಲ, ರಾಜ್ಯದ ನೀನು ಹೊರಡಬೇಕು ಅನ್ನುವಂತ ಒಂದು ಜಾಗದಲ್ಲಿ ಎಲ್ಲರೂ ಕೂಡ ಸಿದ್ಧರಾಗಿರ್ಬೇಕು ಅಂತ. ಆದ್ರೆ ಸುಧನ್ವ ಇನ್ನೂ ಬಂದಿಲ್ಲ. ಏನು 9 ಗಂಟೆಯಿಂದ ನಿಗದಿಪಡಿಸಿದ್ದ ಆ ಟೈಮಿಗೆ ಇನ್ನೂ ಕೂಡ ಬಂದಿಲ್ಲ. ಇನ್ನೂ ಕೂಡ ಶಯನಗೃಹದಲ್ಲೇ ಇದ್ದು ಅಲಂಕಾರವನ್ನು ಮಾಡಿಕೊಂಡು ಸ್ವಲ್ಪ ವಿಳಂಬವಾಗಿ ಅವನು ಹೊರಡ್ತಾನೆ. ಭಟ್ರು ಹೋಗ್ತಾರೆ, ಪದ್ಮಾವತಿಯ ಮನೆಗೆ ಹೋಗ್ತಾರೆ, ಅಂದ್ರೆ ಹೆಂಡತಿಯ ಮನೆಗೆ ಹೋಗ್ತಾರೆ. ಅಲ್ಲಿ ಸುಧನ್ವ ಇರ್ತಾನೆ. ಅವನ್ನ ಬಂಧಿಸಿ ಕರ್ಕೊಂಡ್ಬರ್ತಾರೆ. ಬಂಧಿಸಿ ಕರ್ಕೊಂಡ್ಬಂದು ಹಂಸಧ್ವಜ ತನ್ನ ಪಂಡಿತರನ್ನ ಕೇಳ್ತಾನೆ. ರಾಜ್ಯದಲ್ಲಿ ಎಲ್ಲರೂ ಕೂಡ ಒಂದು ಪಂಡಿತರು ಅಂತ ಇರ್ತಾರೆ ಇಡೀ ರಾಜ್ಯಕ್ಕೆ. ಅವ್ರು ಏನ್ ಮಾಡ್ತಾರೆ, ಅವ್ರ ಕೆಲಸ ಏನು ಅಂತಾರೆ, ಯಾವ್ದು ನ್ಯಾಯ ಯಾವ್ದು ಅನ್ಯಾಯ, ರಾಜ್ಯಕ್ಕೆ ಯಾವ್ದು ಕ್ಷೇಮ ಆಗಿರುತ್ತೆ ಕ್ಷೇಮ ಆಗಿರೋದಿಲ್ಲ ಅಂತ ಡಿಸೈಡ್ ಮಾಡುವಂತ ಒಂದು ಹಕ್ಕು ಆ ಪಂಡಿತರಿಗೆ ಇರುತ್ತೆ. ಪಂಡಿತರ ಮುಂದೆ ಈ ಒಂದು ಪ್ರಶ್ನೆಯನ್ನ ಇಡ್ತಾನೆ. ನಾನು ಹೇಳಿದ್ದೆ ನೆನ್ನೆನೆ ಯುದ್ಧ ಭೂಮಿಯಲ್ಲಿ ಎಲ್ಲರೂ ಕೂಡ ಸಜ್ಜಾಗಿ ನಿಂತಿರ್ಬೇಕು ಅಂತ ಎಲ್ಲಾ ಪ್ರಜೆಗಳಿಗೂ ನಾನು ಹೇಳಿದ್ದೆ, ಆದ್ರೆ ನನ್ನ ಮಗನೇ ಸಿದ್ಧನಾಗಿ ಬಂದಿಲ್ಲ. ಅವನು ಹೆಂಡತಿಯ ಜೊತೆ ಶಯನಗೃಹದಲ್ಲಿ ಹೋಗಿ ಇದ್ದಾನೆ. ಇವನಿಗೆ ನಾನು ರಾಜಾಜ್ಞೆ ಏನು ಹೊರಡಿಸಿದ್ನೋ ಬಿಸಿಯ ಎಣ್ಣೆಯಲ್ಲಿ ಅವನನ್ನ ಹಾಕಬೇಕು ಅಂತ, ಅಂತಹ ಒಂದು ಆಜ್ಞೆಯನ್ನ ನನ್ನ ಮಗನಿಗೆ ನಾನು ಕೊಡತಕ್ಕದ್ದು ನ್ಯಾಯಬದ್ಧವಾದದ್ದ ಅಂತ ಪಂಡಿತರ ಹತ್ರ ಒಂದು ಪ್ರಶ್ನೆ ಮಾಡ್ತಾನೆ. ಪಂಡಿತರು ಕೂಡ ನ್ಯಾಯವಾಗಿ ಆನ್ಸರ್ ಹೇಳಬೇಕಲ್ವಾ. ಲಾಯರ್ ಆದವ್ರಿಗೆ ಮಗ ಅಥವಾ ತಂದೆ ತಾಯಿ ಅನ್ನೋ ಸೆಂಟಿಮೆಂಟ್ ಯಾವುದು ಇರಬಾರ್ದು. ಸೊ ಅದೇ ತರದಲ್ಲಿ ಅವ್ರು ಹೇಳ್ತಾರೆ, ನಿನ್ನ ರಾಜಾಜ್ಞೆಯನ್ನ ಪಾಲಿಸಿದಂತಹ ನಿನ್ನ ಮಗ ಸುಧನ್ವನಿಗೆ ನೀವು ಶಿಕ್ಷೆಯನ್ನ ಕೊಡಲೇಬೇಕು. ನೀವೇನು ರಾಜಾಜ್ಞೆಯನ್ನು ಹೊರಡಿಸಿದ್ರಿ, ಬಿಸಿ ಎಣ್ಣೆಯಲ್ಲಿ ಅವನನ್ನ ಹಾಕ್ತೀವಿ, ಅಂದ್ರೆ ಯಾರು ಪ್ರಜೆಗಳು ಯುದ್ಧಕ್ಕೆ ಸಿದ್ಧರಾಗಿರೋಲ್ವೋ ಅವರನ್ನ ಬಿಸಿ ಎಣ್ಣೆಯಲ್ಲಿ ಹಾಕ್ತೀವಿ ಅಂತ ನೀವೇನ್ ರಾಜಾಜ್ಞೆ ಹೊರಡಿಸಿದ್ರಿ, ಅದು ನಿಮ್ಮ ಮಗನಿಗೂ ಕೂಡ ಅನ್ವಯಿಸುತ್ತೆ. ಅದಕ್ಕೋಸ್ಕರ ನೀವು ಸುಧನ್ವನ್ನ ಈ ಶಿಕ್ಷೆಗೆ ಯುದ್ಧ ಮಾಡಕ್ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮಗನ ಈ ಒಂದು ಶಿಕ್ಷೆಗೆ ನೀವು ಗುರಿಪಡಿಸ್ಬೇಕು ಅಂತ ಆ ಪಂಡಿತರು ಹೇಳ್ತಾರಂತ. ನಂತರದಲ್ಲಿ ಯಾವುದೇ ಒಂದು ಸಿಕ್ಕಿಲ್ದಲೆ ಅವನ ರಾಜಾಜ್ಞೆ ಏನು ಕೊಟ್ಟಿದ್ನಲ್ಲ ಆ ರೀತಿ ಸುಧನ್ವನನ್ನ ಬಿಸಿ ಎಣ್ಣೆಗೆ ಹಾಕ್ಬೇಕು ಅಂತ ಸಿದ್ಧ ಮಾಡ್ತಾರೆ. ಹಾಗೆ ಬಿಸಿ ಎಣ್ಣೆಗೆ ಸುಧನ್ವನನ್ನ ಹಾಕ್ತಾರೆ. ನಾನು ಆಗ್ಲೇ ಹೇಳಿದ್ದೆ, ಸುಧನ್ವ ಬಹಳ ಕೃಷ್ಣನ ಪರಮ ಭಕ್ತನಾಗಿರ್ತಾನೆ. ಅವನ ದಿನನಿತ್ಯದ ಪೂಜಾ ಕಾರ್ಯಗಳು, ದಿನನಿತ್ಯದ ಎಲ್ಲರೂ ಮ್ಯೂಟಲ್ ಇರಿ, ಅನ್ಮ್ಯೂಟ್ ಮಾಡ್ಕೊಂಬಿಡಿ, ಯಾರೋ ಅನ್ಮ್ಯೂಟ್ ರೆಡ್ಮಿ 5. ಓಕೆ. ಸೊ ಪರಮ ಭಕ್ತನಾಗಿರ್ತಾನೆ ಸುಧನ್ವ ಅನ್ನೋನು. ಪ್ರತಿದಿನ ಅವನ ಸ್ವಭಾವದಲ್ಲೂ ಕೂಡ ಅಥವಾ ಅವನ ಒಂದು ಚಟುವಟಿಕೆಗಳು ಕೂಡ ಪ್ರತಿದಿನ ಕೃಷ್ಣನ ಸ್ಮರಿಸೋದು, ಪಾರಣೆಗಳು ಮಾಡೋದು, ದೈವ ಚಿಂತನೆಯಲ್ಲಿ ಸದಾ ಮಗ್ನಾಗಿರ್ತಾನೆ. ಆವತ್ತಿನ ದಿನ ರಾತ್ರಿನೂ ಕೂಡ ಇದನ್ನ ಈ ಒಂದು ಹೆಂಡತಿಯ ಕೋರಿಕೆ ಏನಿದೆ ಅದು ಮಾಡೋ ಧರ್ಮನ ಅಥವಾ ಅಧರ್ಮನ ಅಂತ ಕೂಡ ಚಿಂತನೆಯೂ ಕೂಡ ಅವನು ಮಾಡಿರ್ತಾನಂತೆ. ಅಂತಹ ಪರಮ ಭಕ್ತನಾಗಿರ್ತಾನೆ. ಬಿಸಿ ಎಣ್ಣೆ ಕುದಿತಾ ಇರುತ್ತೆ, ಅಲ್ಲಿ ಸುಧನ್ವನನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ನಿಲ್ಸಿದ ತಕ್ಷಣ ಅವನು ಕಣ್ಮುಚ್ಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ನಾನು ಇನ್ನ ಅವತಾರಗಳನ್ನ ಎಷ್ಟೋ ಬಾರಿ ನೋಡಿದ್ದೀನಿ, ಬಾಲ್ಯದಲ್ಲೂ ಕೂಡ ನೋಡಿದ್ದೀನಿ, ಅಥವಾ ನಿನ್ನ ಒಂದು ಯೌವನದಲ್ಲೂ ಕೂಡ ಬಹಳ ಚಮತ್ಕಾರಗಳನ್ನ ನೀನು ಮಾಡಿದ್ಯಾ ಕೃಷ್ಣ. ಅಂತಹ ಒಂದು ಚಮತ್ಕಾರದಲ್ಲಿ ಇವತ್ತು ನಡೆಯುವಂತಹ ಈ ಒಂದು ನನಗೆ ಶಿಕ್ಷೆ ಅನ್ನೋದೇನು ನನ್ನ ತಂದೆ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ನಿನ್ನ ಒಂದು ವೈಭವ ಮರಿಬೇಕು ಅಂತ ಅಂದ್ರೆ ನನ್ನ ನೀನು ಕಾಪಾಡಲೇಬೇಕು ಅಂತಂದು ಕೈ ಮುಕ್ಕೊಂಡು ಒಂದು 5 ನಿಮಿಷ ಭಕ್ತಿಯಿಂದ ಕೃಷ್ಣನ ಸ್ಮರಿಸ್ಕೊಂತಾನಂತೆ. ಆ ಒಂದು 5 ನಿಮಿಷದ ಭಕ್ತಿ ಅಲ್ಲಿಲ್ಲೋ ಹಸ್ತಿನಾಪುರದಲ್ಲಿದ್ದಂತಹ ಕೃಷ್ಣನಿಗೆ ತಲುಪುತ್ತೆ. ಅವನು ಅಲ್ಲಿಂದನೇ ಒಂದು ಆಶೀರ್ವಾದವನ್ನು ಮಾಡ್ತಾನೆ. ಬಿಸಿ ಎಣ್ಣೆಗೆ ಹಾಕದಂತಹ ಸುಧನ್ವ
ಏನೂ ಸ್ವಲ್ಪವೂ ಕೂಡ ವಿಚಲಿತನಾಗ್ದಲೆ, ಸ್ವಲ್ಪವೂ ಕೂಡ ಅವನು ದೇಹಕ್ಕೆ ಏನೂ ಹಾನಿ ಆಗ್ದಲೆ ಆ ಎಣ್ಣೆ ಕುದೀತಾ ಇದ್ರು ಕೂಡ ಸುಧನ್ವನಿಗೆ ಏನೂ ಆಗೋದಿಲ್ಲ. ಆ ಬಸಿ ಎಣ್ಣೆಯಿಂದ ಪರಿಷ್ಕರಣೆ ಆಗಿ ಮತ್ತೆ ಎದ್ದು ಬರ್ತಾನೆ, ಬಂದು ತಂದೆ ಮುಂದೆ ನಿಂತ್ಕೊಂತಾನೆ. ಯುದ್ಧಕ್ಕೆ ನಾನೀಗ ಸಿದ್ಧನಾಗಿದ್ದೀನಿ, ಹೊರಡೋಣ ಬನ್ನಿ ಅಂತ. ಆಗ ಪಂಡಿತರು ಕೂಡ ಅದೇ ಹೇಳ್ತಾರೆ, ಅವನಲ್ಲಿದ್ದ ಕಲ್ಮಶ ಅಥವಾ ನಿನ್ನ ರಾಜಾಜ್ಞೆಯಲ್ಲಿ ನೀನು ಹೇಳಿದ್ದೆ ಅದು ಕೂಡ ನೆರವೇರ್ದಂಗಾಯ್ತು. ಅವನ ಬಿಸಿ ಎಣ್ಣೆಯಲ್ಲಿ ಹಾಕದಂಗೂ ಆಯ್ತು. ಬಿಸಿ ಎಣ್ಣೆಯಲ್ಲಿ ಕೂಡ ಸುಧನ್ವ ಏನೂ ಆಗಿಲ್ಲ, ಹಾಗೆ ಎದ್ದು ಬಂದಿದ್ದಾನೆ. ಅದಲ್ಲ ಅವನ ಧರ್ಮನಿಷ್ಠೆ ಅಥವಾ ಅವನ ಕೃಷ್ಣನ ಮೇಲಿನ ಭಕ್ತಿ ಅವನನ್ನ ಉಳಿಸಿದೆ ಅಂತ ಪಂಡಿತರು ಹೇಳ್ತಾರೆ. ನಂತರದಲ್ಲಿ ಹಂಸಧ್ವಜ ಮತ್ತೆ ಸುಧನ್ವ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧದಲ್ಲಿ ಸೋಲನ್ನ ಅನುಭವಿಸಿದ್ರು ಪರವಾಗಿಲ್ಲ, ಅಲ್ಲಿ ಅವ್ರಿಗೆ ವೀರ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ನಂತರದಲ್ಲಿ ಅವರು ಮುಂದಿನ ರಾಜ್ಯಕ್ಕೆ ಹೋಗ್ತಾರೆ ಅಥವಾ ಮುಕ್ತಿಯನ್ನು ಪಡಿತಾರೆ ಅನ್ನೋದು ಈ ಒಂದು ಕಥೆ ಆಗಿತ್ತು, ಸುಧನ್ವನ ಒಂದು ಕತೆ. ಇದು ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. ಸೊ ಯಾಕೆ ಈ ಕಥೆಯನ್ನ ನಾನು ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ, ಈ ನಾಮ ಏನಿದೆ ಶರಣಂ ಅಂತಂದ್ರೆ ಯಾರು ದುಃಖದಲ್ಲಿರ್ತಾರೋ, ಯಾರು ಹರಿಯೇ ನಿನ್ನೇ ನಾನು ಹರಿಸಿ ಬಂದಿದ್ದೀನಿ, ನೀನೇ ಕಾಪಾಡಬೇಕು ಅಂತ ಯಾರು ಮೊರೆ ಹೋಗ್ತಾರೋ, ಯಾರು ಆರ್ಥಿಗಳಿರ್ತಾರೋ ಅವರಿಗೆ ಖಂಡಿತ ನಾವು ದ್ರೌಪದಿಯನ್ನ ನೋಡಿರ್ಬೋದು ಉದಾಹರಣೆಯಾಗಿ. ಒಂದು ಬಾರಿ ಕೃಷ್ಣ ಅಂತ ಹೇಳಿದ ತಕ್ಷಣ ಅದೆಲ್ಲೋ ಅರ್ಜುನ ಜೊತೆ ಯುದ್ಧ ಮಾಡ್ತಿರೋ ಕೃಷ್ಣ ಸೀರೆಯನ್ನ ಕೊಡ್ತಾನೆ. ಒಂದು ಸರಿ ಕೃಷ್ಣ ಅಂತ ಅಥವಾ ನಾರಾಯಣ ಅಂತ ಕರೆದಂತಹ ಮಗನ ಹೆಸರನ್ನ ಕರೆದಂತಹ ಇವನಿಗೂ ಕೂಡ ಅಲ್ಲಿ ದೂತರು, ವಿಷ್ಣು ದೂತರು ಬಂದು ಸಹಾಯ ಮಾಡಿದ್ದನ್ನ ನಾವು ನೋಡಿದ್ದೀವಿ. ಅಜಮಡನ ಕಥೆಯಲ್ಲಿ ನಾವು ಅದನ್ನು ನೋಡಿದ್ದೀವಿ. ನಂತರದಲ್ಲಿ ಆನೆ ಸ್ಮರಿಸ್ಕೊಂಡು ನಾರಾಯಣ ಅಂತ ಹೇಳಿದ ತಕ್ಷಣ ತನ್ನ ಗರುಡ ರೂಪಿಯಾಗಿ ಬಂದು ಕಾಪಾಡಿದಂತಹ ಗಜೇಂದ್ರ ಮೋಕ್ಷವನ್ನು ಕೂಡ ನಾವು ನೋಡಿದ್ದೀವಿ. ಎಷ್ಟು ಉದಾಹರಣೆಗಳು ನಮಗೆ ಸಿಗತ್ತೆ, ಲೈವ್ಲಿ ಉದಾಹರಣೆಗಳು ಇವೆಲ್ಲವೂ ಕೂಡ. ಹಾಗೆ ಇವನನ್ನು ಕೂಡ ಸುಧನ್ವನು ಕೂಡ ಎಣ್ಣೆಗೆ ಹಾಕಬೇಕು ಅಂದಾಗ 5 ನಿಮಿಷದ ಒಂದು ಡೆಡಿಕೇಟೆಡ್ ಧ್ಯಾನ ಅಂತ ಏನ್ ಹೇಳ್ತೀವಿ, ಅದು ಮಾಡೋದ್ರಿಂದ ಎಷ್ಟೆಷ್ಟು ಚಮತ್ಕಾರಗಳನ್ನ ವಿಷ್ಣು ಮಾಡಿದ್ದಾನೆ ಅನ್ನೋದಕ್ಕೆ ಇವೆಲ್ಲ ಕಥೆಗಳು ನಮಗೆ ಸಾಕ್ಷಿ ಆಗತ್ತೆ. ಅದಕ್ಕೋಸ್ಕರ ಅವನಿಗೆ ಶರಣಂ ಅಂತ ಕರಿತೀವಿ. ದವನ್ ಹೂ ರಿಮೂವ್ಸ್ ದ ಸಫರಿಂಗ್ಸ್ ಫಾರ್ ದೋಸ್ ಹೂ ಆರ್ ಇನ್ ಟ್ರಬಲ್ ಅನ್ನೋವಂಥದ್ದು. ಸೊ ಅದಕ್ಕೆ ಅವನಿಗೆ ಆರ್ಥಿಗಳಿಗೆ ಕಷ್ಟವನ್ನ ಇರುತ್ತೋ ಅಂಥವರು ಭಕ್ತಿಯಿಂದ ಒಂದು ಸತಿ ನಾರಾಯಣ, ಒಂದು ಸತಿ ವಿಷ್ಣು ಅಂತ ಹೇಳಿಕೊಡ್ತಾರೆ, ಅಥವಾ ಒಂದು ಸತಿ ಓಂ ಶರಣಂ ನಮಃ ಅಂತ ಹೇಳಿದ ತಕ್ಷಣ ಅವರ ದುಃಖಗಳನ್ನೆಲ್ಲರೂ ಕೂಡ ನಾಶ ಮಾಡ್ತಾನೆ ಅನ್ನೋದಕ್ಕೆ ಈ ನಾಮ ಸಾಕ್ಷಿಯಾಗಿದೆ. ಅದಕ್ಕೆ ಅವನಿಗೆ ನಾವು ಶರಣಂ ಅಂತಲೂ ಕೂಡ ಕರಿತೀವಿ. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮದ ಹೆಸರು ಶರ್ಮ ಅಂತ. ಓಂ ಶರ್ಮಾಯ ನಮಃ ಅಂತಲೂ ಕೂಡ ಈ ಒಂದು ನಾಮಕ್ಕೆ ನಾವು ಕರಿಬಹುದು. ಶಂಕರರು ಏನ್ ಹೇಳ್ತಾರೆ ಶರ್ಮ ಅಂತ ಅಂದ್ರೆ, ದ ಒನ್ ಹೂ ಈಸ್ ಇನ್ ದ ಫಾರ್ಮ್ ಆಫ್ ಗ್ರೇಟ್ ಬ್ಲೆಸ್, ಅಂದ್ರೆ ಪರಮಾನಂದ ರೂಪತ್ವಾತ್ ಶರ್ಮಃ. ಎಲ್ಲಿ ನಮಗೆ ಪರಮಾನಂದ ಸಿಗುತ್ತೆ, ಇಲ್ಲ ಈ ಲೌಕಿಕವಾಗಿ ನಾವೇನು ಪಾಶ್ ಆಗಿ ಅಥವಾ ಏನಾದ್ರು ಮನೆ ಬಂಗಲೆ ತುಂಬಾ ಐಷಾರಾಮಿ ಜೀವನ ಇವೆಲ್ಲವೂ ಕೂಡಕ್ಕಿಂತ ಇನ್ನೂ ಹೆಚ್ಚು ನಮಗೆ ಆನಂದ ಏನಾದ್ರು ಕೊಡುತ್ತೆ ಅಂತ ಅಂದ್ರೆ ಅದು ಆ ವಿಷ್ಣುವಿನ ನಾಮ ಅಥವಾ ವಿಷ್ಣುವಿನ ಚಿಂತನೆ ನಮಗೆ ಆನಂದವನ್ನು ಕೊಡುತ್ತಂತೆ. ಅದಕ್ಕೋಸ್ಕರ ಅವನಿಗೆ ಶರ್ಮಃ ಅಂತ ಕೂಡ ಕರೀತಾರೆ. ಶರ್ಮಃ ಅಂತಂದ್ರೆ ಪರಮಾನಂದ ರೂಪತ್ವಾತ್ ಶರ್ಮಃ. ಅಲ್ಲಿ ಯಾರಿಗೆ ಪರಮ ಆನಂದ, ಪರಮ ಅಂತಂದ್ರೆ ನಾಟ್ ಟು ಒನ್ ಎಕ್ಸ್ಟೆಂಟ್ ಅಂತ, ಅಲ್ಟಿಮೇಟ್ ಹ್ಯಾಪಿನೆಸ್ ಯಾರಿಗೆ ಸಿಗುತ್ತೋ ಅಥವಾ ಯಾರು ಒಂದು ಕರುಣೆಗೆ ಪಾತ್ರರಾಗಿರ್ತಾರೋ ಅದಕ್ಕೋಸ್ಕರ ಅವನಿಗೆ ಶರ್ಮ ಅಂತ ಕರೀತಾರೆ. ನಮ್ಮ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಪರಮಾನಂದ ಸ್ವರೂಪನು ಅಂತ. ಯಾರು ಪರಮಾನಂದ ಸ್ವರೂಪನು, ಯಾವನು ಪರಮಾನಂದವಾಗಿರುವಂಥವನು ಯಾರು ಅಂದ್ರೆ ಅವನು ಶ್ರೀಮನ್ ನಾರಾಯಣ. ಅವರನ್ನು ಯಾರು ಸ್ಮರಿಸ್ತಾರೋ ಅವರಿಗೂ ಕೂಡ ಪರಮ ಆನಂದವನ್ನ ಕೊಡುವಂತಹ ಶಕ್ತಿ ಇರುವಂತದ್ದು ನಮ್ಮ ಶ್ರೀಮನ್ ನಾರಾಯಣನಿಗೆ ಅನ್ನೋದಕ್ಕೋಸ್ಕರ ಅವನಿಗೆ ಶರ್ಮಃ ಅಂತನೂ ಕೂಡ ಒಂದು ಹೆಸರಿದೆ. ಮತ್ತೆ ನಾನು ಮಹಾಭಾರತದ ಒಂದು ಕಥೆಯನ್ನೇ ಅದಕ್ಕೆ ಆಯ್ಕೆ ಮಾಡ್ಕೊತೀನಿ ಈ ಒಂದು ನಾಮದ ಒಂದು ವಿಶ್ಲೇಷಣೆಯನ್ನ ಮಾಡೋದಕ್ಕೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಾರ್ಬರಿಕಾ ಅನ್ನೋದನ್ನ ಕಥೆಯನ್ನ ನೀವು ಕೇಳಿರ್ತೀರಾ ಅನ್ಸುತ್ತೆ ಸ್ವಲ್ಪ ಜನ, ಅಥವಾ ಯಾರ್ಯಾರು ಕೇಳಿಲ್ವೋ ಅವರಿಗೆ ಈ ಕತೆ ತುಂಬಾ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ಬಾರ್ಬರಿಕಾ ಬಂದು ಘಟೋತ್ಕಚನ ಮಗ. ಭೀಮ ಮತ್ತೆ ಇಡಂಬಿಗೆ ಹುಟ್ಟಿದಂತ ಮಗ ಘಟೋತ್ಕಚನ ಮಗ ಬಾರ್ಬರಿಕಾ ಅಂತ. ಬಾರ್ಬರಿಕಾ ಬಹಳ ಶಕ್ತಿಶಾಲಿ, ಭೀಮನೇ ಶಕ್ತಿಶಾಲಿ ಅಂತಂದ್ರೆ ಅವನ ಮಗ ಘಟೋತ್ಕಚನು ಅದರ ಸಮನಾಗಿ ಅವನು ಶಕ್ತಿವಂತನಾಗಿರ್ತಾನೆ. ಇನ್ನು ಘಟೋತ್ಕಚನ ಮಗ
ಬಾರ್ಬರಿಕನು ಕೂಡ ಅಷ್ಟೇ ಶಕ್ತಿವಂತನಾಗಿರ್ತಾನೆ. ಅಕಸ್ಮಾತ್ ಏನಾದ್ರೂ ಕರ್ಣ ಅನ್ನೋರು ಬಾರ್ಬರಿಕನ ಜೊತೆ ಯುದ್ಧವನ್ನ ಮಾಡಿದ್ರೆ 18 ದಿನ ನಡೆದಂತಹ ಯುದ್ಧ ಬರೀ 24 ಗಂಟೆಗಳಲ್ಲಿ ಮುಗಿತಾ ಇತ್ತಂತೆ. ಅಷ್ಟು ಶಕ್ತಿವಂತನಾಗಿದ್ದಂತೆ ಬಾರ್ಬರಿಕ ಅನ್ನೋನು. ಇಲ್ಲಿ ಕೌರವರಿಗೆ ಮತ್ತೆ ಪಾಂಡವರಿಗೆ ಆದದ್ದು 18 ದಿನಗಳ ಯುದ್ಧ. ಅಕಸ್ಮಾತ್ ಬಾರ್ಬರಿಕನೇ ಈ ಒಂದು ಯುದ್ಧದ ಚಾಲೆಂಜ್ ಅನ್ನ ತಗೊಂಡಿದ್ರೆ ಅಥವಾ ಕರ್ಣನ ಜೊತೆ ಸೆಣಸಾಡಿದ್ರೆ ಬರೀ 24 ಗಂಟೆಗಳಲ್ಲಿ ಯುದ್ಧವನ್ನ ಮುಗಿಸಿ ಬರ್ತಾ ಇದ್ದಂತೆ. ಅಷ್ಟು ಶಕ್ತಿವಂತನಾಗಿದ್ದನು ಬಾರ್ಬರಿಕ. ಅಕಸ್ಮಾತ್ ದ್ರೋಣರ ಜೊತೆ ಏನಾದ್ರು ಸೆಣಸಾಡಬೇಕಂದ್ರೆ ಅವ್ನಿಗೆ 20 ದಿನಗಳ ತಗೊಂಡಿತ್ತು ಅಂತ ಶಾಸ್ತ್ರದಲ್ಲಿ ಬರ್ತಾ ಹೋಗುತ್ತೆ. ಎಷ್ಟೆಷ್ಟು ದಿನಗಳು ತಗೊಂತಾ ಇದಕ್ಕೆ ಅವನ ಶಕ್ತಿಯನ್ನ ವಿವರಿಸೋದಕ್ಕೆ ಈ ಒಂದು ಕ್ಯಾರೆಕ್ಟರ್ಸ್ ನ ಕೊಟ್ಟು ಭೀಷ್ಮನ ಜೊತೆ ಬಾರ್ಬರಿಕ ಏನಾದ್ರು ಸೆಣಸಾಡಿದ್ರೆ ಎಷ್ಟು ಗಂಟೆಗಳಲ್ಲಿ ಯುದ್ಧ ಮುಗಿತಿತ್ತು ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅದು ಒಂಥರ ಅಸಂಪ್ಷನ್ಸ್ ಅಂತ ಅನ್ಕೋಬಹುದು, ಅದರ ಇದು ಬೇಡ. ಯಾಕೆ ಅಷ್ಟೊಂದೆಲ್ಲ ಕೊಟ್ಟಿದ್ದಾರೆ ಅಂತ ಅಂದ್ರೆ ಬಾರ್ಬರಿಕ ಬಂದು ಅಷ್ಟು ಶಕ್ತಿಶಾಲಿಯಾಗಿದ್ದಂತೆ. ಅವನು ಹುಟ್ಟಿದ್ದು ಶಿವನ ಒಂದು ವರದಿಂದ. ಅವನಿಗೆ ಶಿವ ಒಂದು ವರವನ್ನ ಕೊಟ್ಟಿದ್ದಂತೆ ಬಾರ್ಬರಿಕನಿಗೆ. ನೀನು ಅಷ್ಟು ಶಕ್ತಿಶಾಲಿಯಾಗಿ ಬೆಳೆದಂತಹ ಒಂದು ವ್ಯಕ್ತಿತ್ವವನ್ನು ನೀನು ಹೊಂದಿರಬೇಕು ಅಂತ ಶಿವನ ಒಂದು ಪ್ರಸಾದ, ಶಿವನ ಒಂದು ವರದಿಂದ ಹುಟ್ಟಿದವನು ಬಾರ್ಬರಿಕ ಅನ್ನುವಂಥದ್ದು. ಸೊ ಇವೆಲ್ಲವೂ ಕೂಡ ಕೃಷ್ಣನಿಗೆ ಗೊತ್ತಿರುತ್ತೆ. ನಂತರದಲ್ಲಿ ಒಂದೇ ಒಂದು ನಿಮಿಷ, ಒಂದು ಫೋನ್ ಬರ್ತಾ ಇದೆ, ಒಂದೇ ಒಂದು ನಿಮಿಷ. ಕ್ಷಮಿಸಿ. ಸೊ ಬಾರ್ಬರಿಕ ಎಷ್ಟು ಬಲಶಾಲಿ ಅಂತ ಹೇಳ್ತಾ ಇದ್ದೆ. ಅವನಿಗೆ ಒಂದು ವರ ಕೂಡ ಶಿವನಿಂದ ಪ್ರಾಪ್ತಿಯಾಗಿತ್ತು. ಮತ್ತೆ ಅವನಲ್ಲಿ ಒಂದು 3 ಬಾಣಗಳಿದ್ವಂತೆ. ಅಂದ್ರೆ ಶಿವನೇ ಪ್ರಸಾದ ಮಾಡಿದಂತಹ ಒಂದು ಬಾಣಗಳು. ಆ ಬಾಣಗಳು ಎಷ್ಟು ಶಕ್ತಿ ಇತ್ತಂತೆ ಆ ಬಾಣಗಳಲ್ಲಿ ಅಂತಂದ್ರೆ, ಆ 3 ಬಾಣಗಳ ಪ್ರಯೋಗ ಏನಾದ್ರು ಬಾರ್ಬರಿಕ ಮಾಡಿದ್ರೆ ಇಡೀ ಲೋಕ, ಇಡೀ ಸೃಷ್ಟಿ ಏನಿತ್ತಲ್ಲ, ಬರೀ ಕುರುಕ್ಷೇತ್ರ ಅನ್ನೋ ಒಂದು ರಾಜ್ಯ ಅಲ್ಲ, ಇಡೀ ಲೋಕವನ್ನೇ ನಾಶ ಮಾಡುವಂತಹ ಅಥವಾ ಸೋಲಿಸುವಂತಹ ಒಂದು ಪರಾಕ್ರಮವಂತಹ ಶಕ್ತಿ ಆ 3 ಬಾಣಗಳಿಗೆ ಇತ್ತಂತೆ. ಈ ಒಂದು ವಿಚಾರ ಕೃಷ್ಣನಿಗೆ ಗೊತ್ತಿತ್ತು. ಬಾರ್ಬರಿಕನಲ್ಲಿ ಶಿವನ ಒಂದು ಆಶೀರ್ವಾದ ಇದೆ, ಮತ್ತೆ ಆ ಒಂದು 3 ಬಿಲ್ಲು ಅವನಲ್ಲಿದೆ. ಅಕಸ್ಮಾತ್ ಏನಾದ್ರೂ ಕೌರವರು ಮತ್ತೆ ಪಾಂಡವರ ಒಂದು ಯುದ್ಧದಲ್ಲಿ ಬಾರ್ಬರಿಕ ಇದನ್ನ ಪ್ರಯೋಗವನ್ನು ಮಾಡಿದ್ರೆ ಖಂಡಿತ ನಮಗೆ ಜಯ ಆಗತ್ತೆ, ಅಂದ್ರೆ ಪಾಂಡವರಿಗೆ ಜಯ ಆಗತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಆದ್ರೆ ಬಾರ್ಬರಿಕ ಎಷ್ಟು ಒಂದು ಕಂಡೀಷನ್ ಆಗ್ತಾನೆ, ನಾನೇನಾದ್ರೂ ಕುರುಕ್ಷೇತ್ರದ ಯುದ್ಧದಲ್ಲಿ ನಾನು ಪಾಲ್ಗೊಳ್ಬೇಕಂತ ಅಂದ್ರೆ ನಂದು ಒಂದು ಷರತ್ತಿದೆ. ಏನ್ ಆ ಷರತ್ತು ಅಂತ ಅಂದ್ರೆ, ಯಾರ ಟೀಮಲ್ಲಿ, ಕೌರವ ಮತ್ತೆ ಪಾಂಡವ ಯಾರ ಟೀಮಲ್ಲಿ ಬಹಳ ಕಮ್ಮಿ ಜನ ಇದಾರೋ ಅಥವಾ ಬಹಳ ಪ್ರಬಲ ಯಾರಿದ್ದಾರೆ, ತುಂಬಾ ಶಕ್ತಿಶಾಲಿಗೆ ಯಾರಿದ್ದಾರೆ, ನಾನು ಅವ್ರ ಜೊತೆ ಹೋಗಿ ಯುದ್ಧವನ್ನು ಮಾಡೋಲ್ಲ. ಯಾರು ತುಂಬಾ ಶಕ್ತಿಹೀನರಾಗಿರ್ತಾರೆ, ನಾನು ಅವರ ಒಂದು ಟೀಮ್ಗೆ ಹೋಗಿ ನಾನು ಯುದ್ಧ ಮಾಡ್ತೀನಿ ಅಂತ ಅದೊಂದು ಷರತ್ತನ್ನ ಬಾರ್ಬರಿಕ ಹೇಳ್ತಾನೆ. ಇಲ್ಲಿ ಮತ್ತೆ ಇನ್ನೊಂದು ವಿಚಾರವನ್ನು ಬಾರ್ಬರಿಕ ಏನು ಹೇಳ್ತಾನೆ ಅಂದ್ರೆ, ಕೃಷ್ಣ ನೀನು ಪಾಂಡವರ ಜೊತೆ ಇರೋದ್ರಿಂದ ನನಗೆ ಗೊತ್ತಿದೆ ನಿನ್ನ ಒಂದು ಶಕ್ತಿ, ನೀನು ಯುದ್ಧ ಮಾಡೋಲ್ಲ, ಆಯುಧವನ್ನು ಎತ್ತಲ್ಲ ಅಂದ್ರೂ ಕೂಡ ನೀನು ಪಾಂಡವರ ಜೊತೆ ಇರೋದ್ರಿಂದ ಪಾಂಡವರು ಪ್ರಬಲರಾಗಿದ್ದಾರೆ, ಕೌರವರು ನಿಷ್ಪ್ರಬಲರಾಗಿದ್ದಾರೆ, ಅದಕ್ಕೋಸ್ಕರ ನಾನು ಕೌರವರ ಜೊತೆ ಹೋಗಿ ಯುದ್ಧವನ್ನು ಮಾಡ್ತೀನಿ ಅಂತ ಬಾರ್ಬರಿಕ ಹೇಳ್ತಾನೆ. ಆ ಬಾರ್ಬರಿಕನಿಗೆ ಯಾವ್ದು ನ್ಯಾಯ, ಯಾವ್ದು ಧರ್ಮ, ಅಧರ್ಮ ಅನ್ನೋದು ಯಾವುದು ಕೂಡ ಅಷ್ಟೊಂದು ಮನಸ್ಸಿಗೆ ಹೋಗಿರೋದಿಲ್ಲ. ಅವನ ಕಂಡೀಷನ್ ಒಂದೇ, ಯಾರು ತುಂಬಾ ವೀಕ್ ಇರ್ತಾರೆ ಅವ್ರ ಜೊತೆ ನಾನು ಹೋಗಿ ಹೆಲ್ಪ್ ಮಾಡ್ತೀನಿ, ಆ ಒಂದು ಟೀಮ್ಗೆ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋದು ಅವನ ಒಂದು ಷರತ್ತಾಗಿರುತ್ತೆ. ಕಡೆಗೆ ಈ ಒಂದು ಮಾತನ್ನ ಕೇಳಿಸ್ಕೊಂಡ ಕೃಷ್ಣ ಒಂದು ವರವನ್ನ ಕೇಳ್ತಾನೆ, ಅಥವಾ ನಂಗೆ ಒಂದೇ ಒಂದು ಗಿಫ್ಟ್ ಕೊಡ್ತೀಯಾ ಅಂತ ಕೃಷ್ಣ ಕೇಳ್ತಾನೆ. ಆಗ ಬಾರ್ಬರಿಕಂಗೆ ಆಶ್ಚರ್ಯ ಆಗತ್ತೆ. ಕೃಷ್ಣನೇ ನನ್ನ ಹತ್ರ ಏನಾದ್ರೂ ಒಂದು ಕೇಳೋದ? ಅವನು ಕರೆ ಕೃಷ್ಣನ ಎಂತಹ ವ್ಯಕ್ತಿತ್ವ ಮತ್ತೆ ಕೃಷ್ಣ ಎಂಥವನು ಅನ್ನೋದು ಬಾರ್ಬರಿಕಂಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೂ ಕೂಡ ಆಯ್ತು, ನಾನು ಏನು ಕೇಳಿದ್ರು ನಾನು ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಬಾರ್ಬರಿಕ ಒಪ್ಕೊಂತಾನೆ. ಕೃಷ್ಣ
ಅವನ ತಲೆಯನ್ನ ಕೇಳ್ತಾನೆ. ನಿನ್ನ ತಲೆ ನನಗೆ ಬೇಕು, ಅಂದ್ರೆ ಅದರ ಅರ್ಥ ನೀನು ಮರಣ ಹೊಂದಬೇಕು ಅಂತ. ಅಕಸ್ಮಾತ್ ಏನಾದ್ರೂ ಕೌರವರ ಜೊತೆ ಬಾರ್ಬರಿಕ ಏನಾದ್ರು ಹೋಗಿದ್ರೆ ಅಲ್ಲಿ ಖಂಡಿತ ಕೌರವರಿಗೆ ಜಯ ಸಿಗ್ತಾ ಇತ್ತು. ಆ ಜಯ ಕೌರವರಿಗೆ ಆಗ್ಬಾರ್ದು ಅಂತ ಕೃಷ್ಣ ಏನು ಪ್ಲಾನ್ ಮಾಡ್ತಾನೆ ಅಂತಂದ್ರೆ, ನಿನ್ನ ಒಂದು ತಲೆ ನನಗೆ ಕಾಣಿಕೆಯಾಗಬೇಕು ಅಂತ ಕೃಷ್ಣ ಬಾರ್ಬರಿಕರ ಹತ್ರ ಕೇಳ್ತಾನೆ. ನಂತರದಲ್ಲಿ ಅದಕ್ಕೆ ಹುಟ್ಕೊಂತಾನೆ. ಯಾಕಂದ್ರೆ ಒಂದ್ಸತಿ ಅಸ್ತು ಅಂತ ಹೇಳಿದ್ಮೇಲೆ ಆ ಒಂದು ಇದನ್ನ ಕೊಡ್ಬೇಕಾಗಿರೋದು ಅವರ ಧರ್ಮ ಆಗಿರುತ್ತೆ. ಆಯ್ತು ಅಂತ ಅವನ ತಲೆಯನ್ನ ಬಾರ್ಬರಿಕ ಅವನೇ ಕಟ್ ಮಾಡಿ ಕೃಷ್ಣನಿಗೆ ಅರ್ಪಣೆ ಮಾಡ್ತಾನೆ. ಅರ್ಪಣೆ ಮಾಡಿದ ತಕ್ಷಣ ಮಾಡಿದಾಗ ಏನಾಗುತ್ತೆ, ಅವನು ಕೂಡ ಒಂದು ಪ್ರತ್ಯುತ್ತರವಾಗಿ ಇನ್ನೊಂದು ಇದನ್ನ ಕೇಳ್ತಾನೆ. ಈ ಒಂದು ಕುರುಕ್ಷೇತ್ರದ ಯುದ್ಧವನ್ನ ನಾನು ಸಂಪೂರ್ಣವಾಗಿ ನೋಡಬೇಕು ಅಂತ. ಹೇಗೆ ನಾವು ಒಂದು ಹೈಲೈಟ್ ಮಾಡಿ ನೋಡ್ತೀವಲ್ಲ, ಅಂದ್ರೆ ಇಡೀ ಚಿತ್ರಣವನ್ನ ಹೇಗೆ ಸಂಜಯ ನೋಡ್ತಾ ಇದ್ನಲ್ಲ ಒಂದು ಸ್ಕ್ರೀನ್ ಅಲ್ಲಿ, ಅದೇ ತರ ಇಡೀ ಕುರುಕ್ಷೇತ್ರ ಯುದ್ಧ ಏನ್ ನಡೆಯುತ್ತೆ ಈ ಯುದ್ಧ, ಇದನ್ನ ನಾನು ಕೂಡ ನೋಡ್ಬೇಕು ಅಂತ ಇಷ್ಟಪಡ್ತೀನಿ. ನನ್ಗೆ ಆ ಒಂದು ಚಾನ್ಸ್ ಸಿಗತ್ತಾ ಅಂತ ಬಾರ್ಬರಿಕ ಕೇಳ್ತಾನೆ. ಆಯ್ತು ಅಂತ ಅಂದ್ಬಿಟ್ಟು ಕೃಷ್ಣ ಏನ್ ಮಾಡ್ತಾನೆ, ಬಾರ್ಬರಿಕರ ತಲೆಯನ್ನ ಒಂದು ಎತ್ತರವಾದಂತಹ ಒಂದು ಬೆಟ್ಟದ ಮೇಲೆ ಹೋಗಿಡ್ತಾನೆ. ಆ ಎತ್ತರವಾದಂತಹ ಬೆಟ್ಟದ ಮೇಲೆ ಹೋಗಿಟ್ಟಾಗ ಏನಾಗುತ್ತೆ, ಎರಡೂ ಟೀಮ್ಸ್ ಏನಾದ್ರು ಹೇಗೆ ಕಾಳಗ ಮಾಡ್ತಿದ್ದಾರೆ, ಹೇಗೆ ಯುದ್ಧ ಮಾಡ್ತಿದ್ದಾರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಒಂದು ಎತ್ತರವಾದಂತಹ ಒಂದು ಜಾಗದಲ್ಲಿ ಹೋಗಿ ಆ ಒಂದು ಬಾರ್ಬರಿಕನ ತಲೆಯನ್ನ ಹೇಳ್ತಾರೆ. ಅವನು ಇಡೀ ಕುರುಕ್ಷೇತ್ರದ ಒಂದು ಯುದ್ಧವನ್ನ ನೋಡ್ತಾನಂತೆ ಬಾರ್ಬರಿಕ ಅನ್ನೋದು. ಇಡೀ ಒಂದು ಕುರುಕ್ಷೇತ್ರದ ಯುದ್ಧವನ್ನ ಬಾರ್ಬರಿಕ ನೋಡ್ತಾನೆ. 18 ದಿನಗಳ ಯುದ್ಧ ಸಮಾಪ್ತಿ ಆಗತ್ತೆ. ನಂತರದಲ್ಲಿ ಗಾಂಧಾರಿ ನಿಮ್ಗೆ ಗೊತ್ತಾದ ಹಾಗೆ ಕೃಷ್ಣನ ಶಪಿಸ್ತಾಳೆ. ನನ್ನ ಎಲ್ಲಾ ಮಕ್ಕಳನ್ನ ನೀನು ಸಾವಿಗೆ ಕಾರಣ ಆಗೋದಕ್ಕೆ ನೀನೇ ಕಾರಣ ಅದೇ ಅಂತ ಬಹಳ ಶೋಕಿಸ್ತಾಳೆ. ಬಹಳ ಶೋಕಿಸ್ಮೇಲೆ ಕೃಷ್ಣ ಹೇಳ್ತಾನಂತೆ ಗಾಂಧಾರಿಗೆ, ನಾನು ನಿಜವಾಗ್ಲೂ ಅಧರ್ಮ ಅನ್ನೋದು ಮಾಡಿದ್ರೆ ಯಾರೋ ಒಬ್ರು ಕೂತು ನೋಡ್ತಿದ್ದಾರೆ. ಇಡೀ 18 ದಿನಗಳಲ್ಲಿ ನಡೆದಂತಹ ಯುದ್ಧವನ್ನ ಒಬ್ರು ಕೂತ್ಕೊಂಡು ನೋಡ್ತಾ ಇದ್ದಾರೆ ಬೆಟ್ಟದ ಮೇಲೆ ಕೂತ್ಕೊಂಡು. ಅವರನ್ನೇ ಕೇಳೋಣ ಬಾ, ನಾನು ನಿಜವಾಗ್ಲೂ ಅಧರ್ಮವನ್ನ ಮಾಡಿದ್ನಾ ಅಂತ ಅವರನ್ನೇ ಕೇಳೋಣ ಅಂತ ಅಂದ್ಬಿಟ್ಟು ಗಾಂಧಾರಿಯನ್ನ ಕೃಷ್ಣ ಕರ್ಕೊಂಡು ಹೋಗ್ತಾನಂತೆ. 19ನೇ ದಿನ ಅನ್ಸುತ್ತೆ ಅದು. ಹೋಗಿ ಬಾರ್ಬರಿಕನ ಹತ್ರ ಕರ್ಕೊಂಡು ಹೋಗ್ತಾರಂತೆ. ನೀನು 18 ದಿನಗಳಲ್ಲೂ ನಡೆದಂತಹ ಯುದ್ಧವನ್ನು ನೋಡಿದ್ಯಾ, ನಾನು ಅಧರ್ಮವನ್ನು ಮಾಡಿದ್ದೀನಾ ಅಥವಾ ಕೌರವರ ಒಂದು ಇದಕ್ಕೆ ನಾನು ಕಾರಣನಾಗಿದ್ದೀನಾ, ನಿನ್ನ ಗಾಂಧಾರಿಗೆ ಹೇಳು ಅಂತ ಪ್ರಶ್ನೆ ಮಾಡ್ತಾರಂತೆ ಕೃಷ್ಣ ಬಾರ್ಬರಿಕನಿಗೆ. ಆಗ ಬಾರ್ಬರಿಕ ಹೇಳ್ತಾನಂತೆ, ಗಾಂಧಾರಿ ನಿಜ, ನಾನು 18 ದಿನಗಳ ಯುದ್ಧವನ್ನು ನೋಡಿದೆ, ಆದ್ರೆ ಅಲ್ಲೆಲ್ಲೂ ಕೂಡ ನನಗೆ ಕೌರವರಾಗ್ಲಿ ಪಾಂಡವರಾಗ್ಲಿ ನನಗೆ ಕಾಣಿಸ್ಲೇ ಇಲ್ಲ. ನನಗೆಲ್ಲಾ ಕೂಡ ಕಾಣಿಸಿದ್ದು ಕೃಷ್ಣನೇ. ಆಕ್ಚುಲಿ ಕೌರವರು ಪಾಂಡವರಿಗೆ ಏನು ಬಾಣವನ್ನು ಬಡ್ತಿದ್ರು ಅಲ್ಲಿ ನಿಜ ಕೌರವರು ನನಗೆ ದುರ್ಯೋಧನ ಕಾಣಿಸ್ತಿರಲಿಲ್ಲ, ದುರ್ಯೋಧನ ರೂಪದಲ್ಲಿ ಕೃಷ್ಣ ಕಾಣಿಸ್ತಿದ್ದ ನನಗೆ ಅಂತ. ಅಂದ್ರೆ ಎಲ್ಲೆಲ್ಲೂ ಕೃಷ್ಣನೇ ಕಾಣಿಸ್ತಿದ್ದ ಅಂತ. ಅಂದ್ರೆ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ಈ ಯುದ್ಧ ಅನ್ನೋದು ಬರೀ ನಿಮಿತ್ತ ಮಾತ್ರ, ಎಲ್ಲೆಲ್ಲೂ ನಾನಿದ್ದೀನಿ ಅನ್ನುವಂತಹ ಒಂದು ತತ್ವವನ್ನು ಹೇಳುವಂತಹ ಒಂದು ತತ್ವನ ಬಾರ್ಬರಿಕ ಹೇಳ್ತಾನಂತೆ. ಗಾಂಧಾರಿ ನಿಜವಾಗ್ಲೂ ಕೃಷ್ಣ ಯಾವುದೇ ಒಂದು ಅಧರ್ಮವನ್ನು ಮಾಡಿಲ್ಲ. ಕೃಷ್ಣನ ನೋವು ಎಲ್ಲ ಯಾರು ಪ್ರತಿಯೊಬ್ಬರು ಸೈನಿಕರು ಏನನ್ನು ಗಾಯ ಮಾಡ್ಕೊಳ್ತಿದ್ರು, ನೋವನ್ನು ತಿಂತಿದ್ರು, ಅದೆಲ್ಲ ಕೃಷ್ಣ ಅನುಭವಿಸ್ತಾ ಇದ್ದ ಅಂತ. ಮಹಾಭಾರತದಲ್ಲಿ ಕೊನೆಯಲ್ಲಿ ಅದು ಕೂಡ ಒಂದು ಬರುತ್ತೆ. ಗಾಂಧಾರಿ ಕೇಳಿದಾಗ ಕೃಷ್ಣನ್ನ, ನೀನು ಅನ್ಯಾಯ ಮಾಡಿದೆ, ನನ್ನ ವಂಶ ನಾಶ ಮಾಡೋದಕ್ಕೆ ನೀನು ಕಾರಣ ಆದೆ ಅಂದಾಗ ಕೃಷ್ಣ ಹೇಳ್ತಾನೆ ಗಾಂಧಾರಿಗೆ, ನಾನು ಖಂಡಿತ ನಿಮ್ಮ ಮಕ್ಕಳ ಸಾವಿಗೆ ನಾನು ಕಾರಣ ಆಗಿಲ್ಲ. ಅವರು ತಿಂದಂತಹ ನೋವು ನಾನು ನಿಜವಾಗ್ಲೂ ಅವರಿಗೆ ನೋವನ್ನು ಕೊಡ್ಲೆ, ನಾನು ಆ ನೋವನ್ನ ತಗೊಂಡಿದ್ದೆ ಅಂತ. ನಿಜವಾಗ್ಲೂ ದುರ್ಯೋಧನ ತೊಡೆಯನ್ನು ಮುರಿದಾಗ ದುರ್ಯೋಧನ ಅಲ್ಲಿ ನೋವನ್ನು ಅನುಭವಿಸ್ಲಿಲ್ಲ ಅಂತ. ನಿಜವಾದ ನೋವನ್ನು ಅನುಭವಿಸಿದ್ದು ಕೃಷ್ಣ ಪರಮಾತ್ಮ ಅಂತ. ಅಂದ್ರೆ ಭಕ್ತರ ಎಲ್ಲಾ ನೋವುಗಳನ್ನು ಅವನು ತಗೊಂಡು ನನ್ನ ಭಕ್ತರು ಅಥವಾ ನನ್ನ ಇವರು ಸುಖವಾಗಿರಲಿ ಅನ್ನುವಂತಹ ಒಂದು ಆಶೆಯನ್ನ ಇಟ್ಕೊಂಡಿರೋರು ನಮ್ಮ ಶ್ರೀಮನ್ನಾರಾಯಣ ಅನ್ನುವಂಥವ್ರು. ಸೊ ಹಾಗೆ ಬಾರ್ಬರಿಕ ಹೇಳಿದಾಗ ಗಾಂಧಾರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗತ್ತಂತೆ. ಇದರಲ್ಲಿ ಕೃಷ್ಣನ ಪಾತ್ರ ಏನೂ ಇಲ್ಲ, ಕೃಷ್ಣ ಅಷ್ಟೊಂದು ತ್ಯಾಗಜೀವಿಯಾಗಿ ಒಂದು ರೋಲನ್ನ ಪ್ಲೇ ಮಾಡಿದ್ದಾನೆ ಮಹಾಭಾರತದಲ್ಲಿ ಅಂತ. ಸೊ ಹೀಗೆ ಬಾರ್ಬರಿಕ ಹೇಗೆ ಒಂದು ಕುರುಕ್ಷೇತ್ರ ಯುದ್ಧವನ್ನು ನೋಡ್ದ ಅನ್ನೋದು ಒಂದು ಕತೆ ಅಂತ ಆದ್ರೆ, ಈ ಒಂದು ನಾಮ ಶರ್ಮಃ ಅಂತಂದ್ರೆ ಯಾರು ಪರಮಾತ್ಮನ ಒಂದು ಅನುಗ್ರಹಕ್ಕೆ ಯಾರು ಪಾತ್ರರಾಗ್ತಾರೆ, ಅಲ್ಲಿ ಒಂದು ಬೆಟ್ಟದ ಮೇಲೆ ಕುತ್ಕೊಂಡು ಬರೀ ತಲೆ ಮಾತ್ರ ಶಿರ ಮಾತ್ರ ಇರುತ್ತೆ, ಆದ್ರೂ ಕೂಡ ಕುತ್ಕೊಂಡು ನೋಡಿದ್ರಲ್ಲಿ ಬರೀ ಕೃಷ್ಣನೇ ಕಂಡ ಎಲ್ಲೆಲ್ಲೂ ಅಂತ ಅಂದಾಗ ಅವನ ಆನಂದ ಎಷ್ಟರ ಮಟ್ಟಿಗೆ ಇರ್ಬೋದು ಅಂತ. ಅಂದ್ರೆ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಯೋಗದಲ್ಲಿ ಕೂಡ ಬರುತ್ತೆ.
ಎಷ್ಟೋ ಜನ ಒಂದು ಸೈನಿಕರು ಅಥವಾ ಕುದುರೆಗಳು, ಆನೆಗಳು ಇವೆಲ್ಲವನ್ನೂ ಕೂಡ ಆ, ಆ, ಒಂದು ಶ್ಲೋಕದಲ್ಲೂ ಹೇಳ್ತಾ ಹೋಗ್ತಾರೆ, ಇಷ್ಟು ಆನೆಗಳಿದ್ವು, ಇಷ್ಟು ಇದನ್ನ ನೋಡಿದೆ ಅಂತ ಅರ್ಜುನ ಹೇಳ್ತಾ ಹೋಗ್ತಾನೆ. ಭೂಮಿಯಿಂದ ಆಕಾಶದ ತನಕ ನಿನ್ನ ರೂಪವನ್ನು ನೋಡಿದೆ, ನಿನ್ನ ಬಾಯಿಂದ ಎಷ್ಟೋ ರಾಕ್ಷಸರು ಬಾಯಿಂದ ಆಚೆ ಬರ್ತಾ ಇದ್ರು, ಮತ್ತೆ ಬಾಯಿ ಒಳಗಡೆ ಹೋಗ್ತಾ ಇದ್ರು. ಕಣ್ಣಿಗೆ ನಿಟುಕದಷ್ಟು ಆಯುಧಗಳು, ಅಷ್ಟು ಮುಖಗಳು, ಅಷ್ಟು ಇದನ್ನಂತ ಬಹಳ ಒಂದು ವಿಶ್ವರೂಪ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಭಗವದ್ಗೀತೆಯಲ್ಲಿ ಅರ್ಜುನ. ನಿಜವಾದ ಭಗವದ್ಗೀತೆಯನ್ನ ಯಾರಾದ್ರೂ ಅರ್ಥೈಸ್ಕೊಂಡಿದ್ರೆ ಅವ್ರು ಇನ್ನೊಂಥರ ಯಾವ ರೀತಿ ವ್ಯಾಖ್ಯಾನವನ್ನು ಮಾಡ್ತಾರೆ ಅಂತ ಅಂದ್ರೆ, ಅಲ್ಲಿ ಇದ್ದವರೆಲ್ಲರಲ್ಲೂ ಕೂಡ ಕೃಷ್ಣನೇ ಕಾಣಿಸ್ತಾ ಇದ್ದ ಅಂತಾನೆ ವ್ಯಾಖ್ಯೆ ಮಾಡ್ತಾರೆ. ಅದಕ್ಕೋಸ್ಕರ ಅರ್ಜುನನಿಗೆ ಆ ಏನ್ ಕಾಣಿಸ್ತು ಅಂದ್ರೆ ಎಲ್ಲಾ ಕಡೆ ಕೃಷ್ಣನೇ ಕಂಡ ಅನ್ನುವಂತಾರೆ. ಆ ಒಂದು ಲೆವೆಲ್ಗೆ ಯಾರಾದ್ರೂ ಹೋಗ್ಬೇಕು ಅಥವಾ ಹೋಗ್ತಾರೆ ಅಂತ ಅಂದ್ರೆ, ಎಲ್ಲೂ ಕೃಷ್ಣನ್ನೇ ಕಾಣುವಂತಹ ಒಂದು ಲೆವೆಲ್ಗೆ ಹೋದ್ರೆ ಅಲ್ಲಿ ನಿಜವಾದ ಪರಮಾನಂದ ಸಿಗುತ್ತೆ ಅನ್ನುವಂಥದ್ದು ನಮ್ಗಿಲ್ಲ ಅರ್ಥ ಮಾಡ್ಕೊಬೇಕಂತ ವಿಚಾರ. ನಾವು ಸುಮಾರು ಸತಿ ಹೇಳ್ತಲ್ಲ, ಯಾರೋ ನಮ್ಗೆ ತುಂಬಾ ಇಷ್ಟವಾದವರು ಅಥವಾ ತುಂಬಾ ತುಂಬಾ ಅಟ್ಯಾಚ್ಡ್ ಆಗಿರೋರ್ನ ನೋಡಿದಾಗ, ನಾನು ತುಂಬಾ ನೆನ್ಸ್ಕೊಂಡೆ ಕಣೋ ನಿನ್ನ, ಅದ್ಯಾರನ್ನೋ ನೋಡಿದೆ, ಅದ್ಯಾಕೋ ನಿಂತರನೇ ಕಂಡ್ರು ಅವರು ಅಂತ ನಾವು ಎಷ್ಟೋ ಸತಿ ಹೇಳ್ತೀವಲ್ವಾ. ಕ್ಷಣಕ್ಕೂ ಒಬ್ರು ನೆನ್ಸ್ಕೊಂತಾ ಇರ್ತೀವಿ, ಅಥವಾ ಅವ್ರ ಮೂಮೆಂಟ್ಸ್ನ ಅಬ್ಸರ್ವ್ ಮಾಡ್ತಿರ್ತೀವಿ, ಅಥವಾ ಇನ್ನೊಬ್ರು ಯಾರನ್ನೋ ಇವನು ನೋಡೋದಕ್ಕೆ ಇವನ್ ತರ ಇದನ್ನಲ್ವಾ ಅಂತ ಹೇಳಿ ಅನ್ಕೊಂತೀವಿ. ಸೊ ಆ ಮಟ್ಟದ ಒಂದು ಪ್ರೀತಿ, ಆ ಮಟ್ಟದ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ನಮ್ಗೆ ದೇವರಲ್ಲಿ ಬರಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ಅವನಿಗೆ ಶರ್ಮಃ ಅಂತ ಕರೀತಾರೆ. ಅಂತ ಒಂದು ಪರಮಾನಂದದಲ್ಲಿ ಅವನಲ್ಲೇ ನಾವು ಲೀನರಾಗಿ ಸದಾ ಅವನ ಚಿಂತನೆಯಲ್ಲೇ, ಅವನ ಒಂದು ಇದ್ರಲ್ಲೇ ಇರಬೇಕು ಅಂತ. ಈ ಮಾತನ್ನ ನಾನು ಸುಮಾರು ಸತಿ ಹೇಳಿದ್ದೀನಿ. ಯಾರೋ ಒಬ್ರು ಗಾಯಕರು ಅಥವಾ ಹಾಡನ್ನ ಹಾಡ್ಬೇಕಂದ್ರೆ ಹೇಗೆ ಶ್ರುತಿ ಪೆಟ್ಟಿಗೆಯನ್ನು ಇಟ್ಕೊಂತಾರಲ್ಲ, ಶ್ರುತಿ ಪೆಟ್ಟಿಗೆ ಯಾವಾಗಲೂ ಸ ಪ ಸ ಅಂತ ಹೇಗೆ ಹಾಡ್ತಾನೆ ಇರುತ್ತೋ, ಹಾಗೆ ನಮ್ಮ ಮನಸ್ಸಿನ ಬ್ಯಾಕ್ ಗ್ರೌಂಡ್ ಅಲ್ಲೂ ಕೂಡ ಹರಿಯ ನಾಮಗಳು ಸದಾ ಬರ್ತಾ ಇರ್ಬೇಕಂತೆ. ಶರ್ಮಃ, ವಿಷ್ಣು, ಆನಂದ, ಕೀರ್ತ, ಈ ತರ ಬರೀ ನಾಮಗಳೇ ಬಂದು 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 ಅವನ ವೈಭವೇ ಬಂದು 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 ಹೋಗ್ತಾ ಇರೋದು. ಅವಾಗ ನಾವು ಮುಕ್ತಿಗೆ ತುಂಬಾ ಹತ್ತಿರ ಆಗ್ತೀವಿ ಅಂತ ಹೇಳ್ತಾರೆ. ಸೊ ಹಾಗೆ ಯಾರು ಇಂತಹ ಪರಮಾನಂದ ರೂಪತ್ವಾತ್ ಶರ್ಮಃ ಅಂತ, ಯಾರಿಗೆ ಪರಮಾನಂದವನ್ನ ಕೊಡುವಂತಹ ಅಥವಾ ಪರಮಾನಂದದ ಸ್ವರೂಪನಾಗಿದ್ದಾನೋ, ಮತ್ತೆ ಅಂತಹ ಪರಮಾನಂದ ಸ್ವರೂಪವನ್ನ ಯಾರು ಚಿಂತನೆಯನ್ನು ಮಾಡ್ತಾರೋ, ಆಲಿಸ್ತಾರೋ, ಅಂಥವ್ರಿಗೂ ಕೂಡ ಪರಮಾನಂದವೇ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದಕ್ಕೆ ಈ ನಾಮ ಸಾಕ್ಷಿ ಆಗುತ್ತೆ, ಶರ್ಮಃ ಅನ್ನುವಂಥದ್ದು. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಂದು ವಿಶ್ವರೇತಾಹ ಅಂತ. ನಾನೇನ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಾ ಅಥವಾ ಸ್ಲೋ ಹೋಗ್ತಾ ಇದ್ದೀನಾ? ಪ್ರತಿಕ್ರಿಯೆ ಏನಾದ್ರು ಕೊಡ್ತೀರಾ? ಅರ್ಥ ಆಗ್ತಿದ್ಯಾ? ಇನ್ನು ಫಾಸ್ಟ್ ಆಗಿ ಹೋಗ್ಬೇಕಾ, ಸ್ಲೋ? ಹಾಗೆ ಮುಂದಿನ ನಾಮ ಬಂದು ವಿಶ್ವರೇತಾಹ ಅಂತ. ವಿಶ್ವರೇತಾಹ ಏನ್ ಹೇಳ್ತಾರೆ ಶಂಕರರು ಅಂದ್ರೆ, ವಿಶ್ವಸ್ಯ ಕಾರಣತ್ವಾತ್ ವಿಶ್ವರೇತಾಹ ಅಂತ. ಅಂದ್ರೆ ಏನಂತ, ದ ಒನ್ ಹೂ ಇಸ್ ದ ಕಾಸ್ ಆಫ್ ಯೂನಿವರ್ಸ್. ಈ ಇಡೀ ಭೂಮಂಡಲವನ್ನು ಸೃಷ್ಟಿಗೆ ಯಾರು ಕಾರಣಕರ್ತನಾಗಿದ್ದಾನೋ ಅವನಿಗೆ ನಾವು ವಿಶ್ವರೇತಾಹ ಅಂತ ಕರೀತಾರೆ. ನಿಮ್ಗೆಲ್ಲರಿಗೂ ಕೂಡ ಒಂದು ಅನುಮಾನ ಬಂದಿರ್ಬೋದು, ಇದೇ ಒಂದು ಕಾಮೆಂಟ್ರಿ ಅಥವಾ ವರ್ಡ್ಸ್ಗಳು ಮಾತ್ರ ಬೇರೆ ಇರುತ್ತೆ, ಪದಗಳು ಮಾತ್ರ ಬೇರೆ ಇರುತ್ತೆ, ಅದರ ಅರ್ಥ ಮಾತ್ರ ಸೇಮ್ ಇರುತ್ತೆ. ಈಗ ಆಲ್ರೆಡಿ ನಾವು ಎಷ್ಟನೇ ನಾಮದಲ್ಲಿ ಒಂದು 53 ನಾಮನ್ನ ಕವರ್ ಮಾಡಿದೀವಿ ಅನ್ಸುತ್ತೆ 6 ತಿಂಗಳಲ್ಲಿ. ಒಂದು 3 ಇಂದ 4 ನಾಮಗಳಿಗೆ ನಾನು ಇದೇ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೇನೆ. ಯಾರು ಇಡೀ ಪ್ರಪಂಚಕ್ಕೆ ಕಾರಣಕರ್ತರಾಗಿದ್ದಾರೋ, ಸಾಕ್ಷಿಯಾಗಿದ್ದಾರೋ ಅವನನ್ನ ನಾವು ಒಂದು ನಾಮ ಇಟ್ಟು ಕರಿತೀವಿ, ವಿಶ್ವರೇತಾಹ ಅಂತ ಕರಿತೀವಿ, ಅಥವಾ ವಿಷ್ಣು ಅಂತ ಕರಿತೀವಿ ಅಂತ ಏನೋ ಒಂದು ನಾಮನ ಹೇಳಿರ್ತೀವಿ. ಅದು ಹೇಗೆ ಅಂತಂದ್ರೆ, ಒಬ್ಬರ ಒಂದು ವೈಭವವನ್ನ ಅಥವಾ ಒಂದು, ಈಗ ಯಾರೋ ಅವ್ರು ತುಂಬಾ ಒಳ್ಳೆ ಮನುಷ್ಯರು ಇರ್ತಾರೆ ಅನ್ಕೊಳ್ಳಿ, ಅವ್ರನ್ನ ಹೊಗಳಬೇಕು ಅಂದಾಗ ಪದಗಳು ಸಾಕಾಗೋದಿಲ್ಲ ಹೊಗಳೋದಕ್ಕೆ. ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ಬೋದು, ಅವ್ರು ತುಂಬಾ ಕರುಣಾಮಯಿ ಅಂತ ಹೇಳ್ಬೋದು, ಅವ್ರು ತುಂಬಾ ಸ್ಫುರದ್ರೂಪಿ ಅಂತ ಹೇಳ್ಬೋದು, ಅಥವಾ ಅವ್ರಿಗೆ ಯಾರು ಶತ್ರುಗಳೇ ಯಾರು ಇಲ್ಲ ಅಂತ ಹೇಳ್ಬೋದು. ಇಷ್ಟನ್ನ ಬಿಟ್ರೆ, ಅದ್ರ ಅಷ್ಟನ್ನ ಬಿಟ್ರೆ ಇನ್ನೇನಾದ್ರೂ ಹುಡುಕ್ಬೇಕು ಅಂದ್ರೆ ಸಿಗೋದಿಲ್ಲ ಅಲ್ವಾ. ಹಾಗೆ ಪ್ರಾಬ್ಲಮ್ ಶಂಕರರಿಗೂ ಕೂಡ ಒಂದೊಂದು ನಾಮಕ್ಕೂ ಕೂಡ ಅವನ ವೈಭವನ್ನ ಹೇಳೋದಕ್ಕೆ ಬೇರೆ ಪದಗಳನ್ನ ಹುಡುಕ್ಬೇಕೇ ಹೊರತು ಬೇರೆ ಇನ್ನೇನು ಹೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಪದಗಳ ಜೊತೆ ಆಟ ಆಡಿ ಒಂದು ನಾಮಗಳನ್ನು ಹೇಳಿದಾರಣೋ ಅಂತ ಅನ್ಸುತ್ತೆ ನನಗೂ ಕೂಡ. ವಿಶ್ವಸ್ಯ ಕಾರಣತ್ವಾತ್ ವಿಶ್ವರೇತಾಹ, ವಿಶ್ವಕ್ಕೆ ಕಾರಣನಾದವನು, ಇಡೀ ಭೂಮಂಡದ ಸೃಷ್ಟಿಗೆ ಕಾರಣವಾದವನು, ಒನ್ ಹೂ ಇಸ್ ದ ಕಾಸ್ ಆಫ್ ದ ಯೂನಿವರ್ಸ್ ಇಸ್ ಕಾಲ್ಡ್ ಆಸ್ ವಿಶ್ವರೇತಾಹ ಅಂತ ಹೇಳ್ತಾರೆ. ಸೊ ಇದಕ್ಕೂ ಕೂಡ ವಿಷ್ಣುವಿನ ಒಂದು ಕಥೆನೆ ಮತ್ತೆ ನಾವು ಹೇಳ್ಬೇಕಾಗತ್ತೆ. ನಾವು ಸಾಮಾನ್ಯವಾಗಿ 10 ಅವತಾರಗಳು ವಿಷ್ಣು ಎತ್ತಿದ್ದಾನೆ, 10ನೇದು ಇನ್ನೂ ಆಗಿಲ್ಲ, 9 ಅವತಾರಗಳು ಕೃಷ್ಣ ಎತ್ತಿದ್ದಾನೆ ಅಥವಾ ವಿಷ್ಣು ಅವತಾರವನ್ನು ಎತ್ತಿದ್ದಾರೆ ಅಂತ ಸರ್ವೇ ಸಾಮಾನ್ಯವಾಗಿ ಕೇಳ್ತೀವಿ. ಆದ್ರೆ ಬರೀ 9 ಅವತಾರಗಳನ್ನ ವಿಷ್ಣು ಎತ್ತಿಲ್ಲ, 24 ಅವತಾರಗಳನ್ನ ವಿಷ್ಣು ಎತ್ತಿದ್ದಾನಂತ.
ಆದ್ರೆ ಒಂದೊಂದು ಹೆಸರು ಒಂದೊಂದು ಕಾರಣಕ್ಕೋಸ್ಕರ ಒಂದೊಂದು ಅವತಾರಗಳಾಗಿ ಅದು ಬಂದಿರುತ್ತೆ. ಇವತ್ತು ಒಂದು ಅವತಾರವನ್ನ ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ. ಆ ಒಂದು ಅವತಾರದ ಹೆಸರು ಹಯಗ್ರೀವ ಅನ್ನುವಂಥ ಒಂದು ಅವತಾರದ ಒಂದು ಹೆಸರನ್ನ ನಾನು ತೊಗೊಂಡಿದ್ದೆ, ಅಥವಾ ಹಯಗ್ರೀವನ ಒಂದು ಕಥೆಯನ್ನ ನಾನಿವತ್ತು ನಿಮ್ಗೆ ಹೇಳಕ್ ಹೊರಟಿದ್ದೀನಿ. ಯಾಕೆ ಹಯಗ್ರೀವರ ಕಥೆ ನಾನು ತಗೊಂಡೆ ಅಂತಂದ್ರೆ, ಇಡೀ ಸೃಷ್ಟಿಯ ಒಂದು ವಿನಾಶ ಆಗುವಂತಹ ಒಂದು ಸಂದರ್ಭದಲ್ಲಿ ಹಯಗ್ರೀವನ ಅಂತ ಒಂದು ರಾಕ್ಷಸನನ್ನ ಹೇಗೆ ಅಂದ್ರೆ ವರಕ್ಕೆ ಅವನೇನು ವರ ಕೇಳಿದ ಆ ವರಕ್ಕೆ ತಕ್ಕ ಹಾಗೆ ಅವತಾರವನ್ನ ತಾಳದಂತವನು ಹಯಗ್ರೀವ ಅಂತ. ಸೊ ಕತೆ ಈ ರೀತಿ ಹೋಗುತ್ತೆ. ಹಯಗ್ರೀವ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ. ಯಾಕೆ ಅವನಿಗೆ ಹಯಗ್ರೀವ ಅಂತಾರೆ ಅಂದ್ರೆ, ಅವನು ಒಂಥರ ವಿಶೇಷವಾದ ಹುಟ್ಟು ಅವನಿಗೆ. ಹೇಗೆ ವಿಶೇಷವಾದ ಹುಟ್ಟು ಅಂತಂದ್ರೆ, ದೇಹದ ಅರ್ಧ ಭಾಗ ಅವನಿಗೆ ಮನುಷ್ಯನ ರೂಪ ಇರುತ್ತೆ, ಇನ್ನ ತಲೆಯ ಮೇಲಿನ ಭಾಗ ಕುದುರೆಯ ಒಂದು ಆಕಾರವನ್ನೇ ಅವನು ಜನ್ಮವನ್ನ ತಾಳಿರ್ತಾನೆ. ಅದಕ್ಕೋಸ್ಕರ ಅವನಿಗೆ ಹಯಗ್ರೀವ ಅಂತ ಕರಿತಿದ್ರು. ಅವನು ಒಬ್ಬ ಅಸುರ, ಒಬ್ಬ ರಾಕ್ಷಸ. ಅವನು ಸದಾ ತಮೋಗುಣದಲ್ಲಿ ಅವನ ಒಂದು ವ್ಯಕ್ತಿತ್ವ ಸದಾ ಇರುತ್ತೆ. ಅವನು ಏನ್ ಮಾಡ್ತಾನೆ, ಒಂದು ವರವನ್ನ ಕೇಳಿರ್ತಾನೆ. ದೇವಿ ಆದಿಶಕ್ತಿ ಹತ್ರ ಒಂದು ವರವನ್ನ ಕೇಳಿರ್ತಾನೆ. ಏನು ವರವನ್ನ ಕೇಳ್ತಾನೆ? ಸರ್ವೇ ಸಾಮಾನ್ಯವಾಗಿ ನನಗೆ ಅಮರತ್ವದ ವರ ಬೇಕು ಅಂತ ಕೇಳಿರ್ತಾನೆ. ಆದ್ರೆ ಅಮರತ್ವದ ವರ ನಾನು ಕೊಡಕ್ ಆಗೋದಿಲ್ಲ. ಯಾಕೆಂದ್ರೆ ನಿಯಮ ಏನಿದೆ ಅಂದ್ರೆ, ಸೃಷ್ಟಿನಲ್ಲಿ ಏನೇ ಸೃಷ್ಟಿ ಆದ್ರೂ ಕೂಡ ಅದರ ಒಂದು ವಿನಾಶ ಆಗ್ಲೇಬೇಕು. ಅದಕ್ಕೋಸ್ಕರ ಅಮರತ್ವವನ್ನು ಬಿಟ್ಟು ಬೇರೆ ಏನಾದ್ರು ಕೇಳು ಅಂತ ಆದಿಶಕ್ತಿ ಹೇಳಿರ್ತಾರಂತೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರಂತೆ, ನಾನು ಇಡೀ ಒಂದು ಲೋಕದಲ್ಲಿ ಅಥವಾ ಇಡೀ ಒಂದು ಪ್ರಪಂಚದಲ್ಲಿ ನನ್ನ ತರ ಇರೋರು ನಾನು ಇನ್ನೂ ಹುಟ್ಟಿಲ್ಲ. ನಾನು ಒಬ್ಬನೇ ಈ ತರ ಅರ್ಧ ಕುದುರೆಯ ರೂಪ, ಅರ್ಧ ಮನುಷ್ಯನ ರೂಪ ಇರುವಂತವನು ಈ ಒಂದು ಪ್ರಪಂಚದಲ್ಲಿ ಯಾರೂ ಇಲ್ವೇ ಇಲ್ಲ. ಅಕಸ್ಮಾತ್ ಏನಾದ್ರು ನನ್ನ ಸಾವಾಗತ್ತೆ ಅಥವಾ ನನ್ನ ಮರಣ ಆಗತ್ತೆ ಅಂತ ಅಂದ್ರೆ, ಇನ್ನೊಬ್ರು ಇದೇ ತರದ ಒಂದು ಅರ್ಧ ಕುದುರೆ ಅರ್ಧ ಮನುಷ್ಯ ರೂಪ ಇರುವಂತಹ ಒಂದು ಪರ್ಸನ್ ಇಂದ ಅಥವಾ ಇರುವಂತಹ ವ್ಯಕ್ತಿಯಿಂದನೇ ನನ್ನ ಒಂದು ಮರಣ ಆಗ್ಬೇಕು ಅನ್ನುವಂತಹ ವರವನ್ನು ಕೊಡು ಅಂತ ಆದಿಶಕ್ತಿ ಹತ್ರ ಹಯಗ್ರೀವ ಕೇಳ್ಕೊಂಡನಂತೆ. ಆಯ್ತು ತಥಾಸ್ತು ಅಂತ ಆದಿಶಕ್ತಿ ವರವನ್ನ ಕೊಡ್ತಾಳೆ. ನಂತರದಲ್ಲಿ ಸರ್ವೇ ಸಾಮಾನ್ಯ ಎಲ್ಲರ ಶುರು ಮಾಡುವಂಥದ್ದು ಅದೇ ಅಲ್ವಾ. ಇಲ್ಲಿ ಸಾತ್ವಿಕ ಗುಣ ಬಹಳ ಇರುತ್ತೆ, ಅಥವಾ ಎಲ್ಲಿ ಯಜ್ಞ ಯಾಗಾದಿಗಳು ನಡೀತಾ ಇರುತ್ತೆ, ಅಲ್ಲಿ ಅವಾಗ ಹವಿಸ್ಸು ಹೋಗ್ತಾ ಇರುತ್ತೆ ದೇವತೆಗಳಿಗೆ. ಹವಿಸ್ಸು ಹೋದಂಗೆ ಎಲ್ಲನೂ ಕೂಡ ಆಸುರಿ ಶಕ್ತಿ ಅನ್ನೋದು ಕ್ಷೀಣ ಆಗ್ತಾ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬ್ರಹ್ಮನ ಜೊತೆ ಯುದ್ಧವನ್ನು ಮಾಡೋದಕ್ಕೆ ಹಯಗ್ರೀವ ಮುಂದಾಗ್ತಾನೆ. ಯುದ್ಧವನ್ನು ಮಾಡಿ ಬ್ರಹ್ಮನ ಹತ್ರ ಇದ್ದಂತಹ ವೇದಗಳನ್ನ ಕದಿಯೋದಕ್ಕೆ ಅಥವಾ ವೇದಗಳನ್ನ ಇದ್ ಮಾಡೋದಕ್ಕೆ ಮುಂದಾಗ್ತಾನೆ. ಸರ್ವೇ ಸಾಮಾನ್ಯವಾಗಿ ಗೊತ್ತಿದೆ, ಯಾರು ಬ್ರಹ್ಮ ಜಾಸ್ತಿ ಯುದ್ಧಕ್ಕೆ ಹೋಗೋದಿಲ್ಲ. ಅವನು ಯಾವಲ್ಲೂ ಏನು ಇದ್ ಮಾಡ್ತಾನೆ ಅಂದ್ರೆ, ವಿಷ್ಣು ಹತ್ರ ಹೋಗಿ ಅಥವಾ ಶಿವನ ಹತ್ರ ಹೋಗಿ ಅಂತ ಹೇಳ್ತಾರೆ. ಬ್ರಹ್ಮರು ಸರ್ವೇ ಸಾಮಾನ್ಯವಾಗಿ ಯುದ್ಧ ಮಾಡೋದು ಕಮ್ಮಿನೇ. ಸೊ ಹಾಗೆ ಹೋದಾಗ ವೇದಗಳನ್ನ ಅಪಹರಿಸ್ತಾರೆ. ಒಂದ್ಸತಿ ವೇದಗಳು ಇಲ್ಲ ಅಂತಾರೆ. ನಿಮಗೆಲ್ಲರಿಗೂ ವೇದ ಅಂತ ಅಂದ್ರೆ ಬರೀ ಒಂದು ಬುಕ್ಕಿಶ್ ಆಗಿರುವಂತಹ ಏನು ವ್ಯಾಸರು ಇದ್ ಮಾಡ್ಕೊಟ್ರ ಅದಕ್ಕೂ ವೇದ ಅಂತ ಕರೀತಾರೆ. ಆಕ್ಚುಲಿ ವೇದ ಅಂತ ಅಂದ್ರೆ ಪ್ರಕೃತಿ ಎನ್ನುವಂಥ ಅರ್ಥದಲ್ಲಿ ಅದಕ್ಕೆ ವೇದ ಅಂತ ಕರೀತಾರೆ. ನಮ್ಗೆ ಏನು ನೋಡ್ತಾ ಇದ್ವಿ, ಗಿಡ, ಮರ, ಹೂವು, ಹಣ್ಣು, ಪಕ್ಷಿ, ಈ ಒಂದು ಗಲರವ, ಸದ್ದು, ಇವೆಲ್ಲವೂ ಕೂಡ ವೇದನೆ. ವೇದ ಅನ್ನೋದು ಬರೀ ಪುಸ್ತಕದ ರೂಪದಲ್ಲಿರುವ ಮಂತ್ರರೂಪದಲ್ಲಿರುವಂತಹ ಅಕ್ಷರಗಳಲ್ಲ. ಹೇಗೆ ವೇದ ಹುಟ್ಟಿತು ಅನ್ನೋದೇನಾದ್ರು ಯಾರಿಗಾದ್ರೂ ಪ್ರಶ್ನೆ ಇದ್ರೆ, ವೇದ ಹುಟ್ಟಿದ್ದು ಪ್ರಕೃತಿಯಲ್ಲಿ. ಯಾರು ವೇದವನ್ನು ಬರೆದು ಅಂತ ಯಾರಿಗೂ ಗೊತ್ತಿಲ್ಲ. ವೇದವನ್ನು ವಿಂಗಡಿಸಿದವರು ವೇದವ್ಯಾಸರಷ್ಟೇ ಅಲ್ವಾ. ಸೊ ನಿಜವಾದ ವೇದ ಅಂದ್ರೆ ಏನು ಅಂತ ಅಂದ್ರೆ ಪ್ರಕೃತಿನೇ. ಪ್ರಕೃತಿಗೆ ನಾವು ವೇದ ಅಂತ ನಾವು ಅರ್ಥೈಸ್ಕೊಬೇಕು. ಏನು ಅಂತ ಅಂದ್ರೆ ಪ್ರಕೃತಿಲಿರುವಂತಹ ವೈಬ್ಸ್, ಪ್ರಕೃತಿಲಿರುವಂತಹ ಒಂದು ಅಣುರೂಪದಲ್ಲಿರುವಂತಹ ಒಂದು, ನಾನು ಹೋದ ಕ್ಲಾಸಲ್ಲಿ ಕೂಡ ಹೇಳಿದೀನಿ, ನಮ್ಮನ್ನ ಇವತ್ತು ಯಾರು ನೋಡ್ತಾ ಇಲ್ಲ ಅಂತ ಹೇಳ್ಕೊಂಡ್ರೆ ಅದು ನಮ್ಮ ದಡ್ತನ. ಅದು ಇಲ್ಲಿ ನನ್ನ ಎದುರುಗಡೆ ಇರುವಂತಹ ಗಿಡ ನನ್ನ ನೋಡ್ತಾ ಇದೆ, ಅಥವಾ ಇಲ್ಲಿ ಹೋಗ್ತಾ ಇರುವಂತಹ ಪಕ್ಷಿ ನನ್ನ ಮಾತನ್ನ ಕೇಳಿಸ್ಕೊಂತಾ ಇದೆ, ಅಥವಾ ಬೆಳೀತಾ ಇರುವಂತಹ ಗಿಡ ಮನೆಯ ಒಂದು ವಾತಾವರಣ ಅಥವಾ ಇದು ಅದಕ್ಕೆ ಆ ಗಿಡಕ್ಕೆ ಗೊತ್ತಿರುತ್ತೆ. ಆ ರೀತಿ ನಮ್ಮ ಜೊತೆ ಇರುವಂತ ಸಣ್ಣ ಅಣುರೂಪಿಯಿಂದ ಇಟ್ಕೊಂಡು ಬ್ರಹ್ಮನ ತನಕನೂ ಕೂಡ ಅದಕ್ಕೆ ವೇದ ಅಂತ ಕರೆಯೋ ಅಂತ ಒಂದು ಹೆಸರಿದೆ. ಅದಕ್ಕೆ ಕರೆಯೋದು ವೇದ ಅಂತ. ಆ ಪ್ರಕೃತಿಗೆ ನಾವು ವೇದ ಅಂತ ಕರಿತೀವಿ. ಸೊ ಅಂತಹ ವೇದವನ್ನ ನಾಶ ಮಾಡಬೇಕು ಅನ್ನೋದಕ್ಕೋಸ್ಕರ ಹಯಗ್ರೀವ ಬ್ರಹ್ಮನ ಹತ್ರ ಹೋಗಿ ಯುದ್ಧವನ್ನು ಮಾಡ್ತಾನೆ. ಬ್ರಹ್ಮ ವೇದಗಳನ್ನ ಕೊಂಡೋಗಿದ್ರಿಂದ ಅವನು ಮತ್ತೆ ವಿಷ್ಣು ಹತ್ರ ಹೋಗ್ತಾನೆ. ಇಲ್ಲಿ ವಿಷ್ಣು ಏನ್ ಮಾಡ್ತಿರ್ತಾನೆ, ವಿಷ್ಣುಗೂ ಮತ್ತೆ ಲಕ್ಷ್ಮಿಗೂ ಒಂದು ಸಣ್ಣ ಜಗಳ ಆಗಿರುತ್ತಂತೆ. ಜಗಳ ಆಗಿರುತ್ತೆ ಅಂದ್ರೆ, ಒಂದ್ಸತಿ ಲಕ್ಷ್ಮಿ ತನ್ನ ಒಂದು ಶಯನಗೃಹದಲ್ಲಿ ಅಲಂಕಾರವನ್ನು ಮಾಡ್ಕೊಂಡು ಕೂತ್ಕೊಂಡಿದ್ಲಂತೆ. ಅದನ್ನು ನೋಡಿ ಅಪಹಾಸ್ಯ ಮಾಡ್ಬಿಟ್ನಂತೆ ವಿಷ್ಣು. ಏನು ಅಲಂಕಾರ ಮಾಡ್ಕೊಂಡಿದ್ಯಾ ನೀನು, ನೋಡೋದಕ್ಕೆ ಸಾಮಾನ್ಯವಾಗಿ ಚೆನ್ನಾಗಿದ್ಯಾ, ಅಲಂಕಾರ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಒಂದು ಅಪಹಾಸ್ಯವನ್ನು ಮಾಡ್ತಾನಂತೆ. ಅದಕ್ಕೆ ಕೋಪ ಬಂದು
ಲಕ್ಷ್ಮಿ ಏನ್ ಹೇಳ್ತಾಳಂತೆ ವಿಷ್ಣುಗೆ ಒಂದು ಶಾಪವನ್ನು ಕೊಡ್ತಾಳಂತೆ. ಅದು ಎಷ್ಟರ ಮಟ್ಟಿಗೆ ಈ ಕತೆ ಸಮಂಜಸ ಅಂತ ಗೊತ್ತಿಲ್ಲ, ಅಥವಾ ಒಂದು ಅವತಾರಕ್ಕೆ ಇವೆಲ್ಲವೂ ಕೂಡ ಪೀಠಿಕೆ ಅಂತಾನೆ ಅಂತ ಅನ್ಸುತ್ತೆ. ಶಾಪವನ್ನು ಕೊಡ್ತಾಳೆ. ಏನ್ ಶಾಪವನ್ನು ಕೊಡ್ತಾಳೆ ಅಂತಂದ್ರೆ, ನಿನ್ನ ಕತ್ತು ಕತ್ತರಿಸಿ ಹೋಗ್ಲಿ, ಅಥವಾ ನಿನ್ನ ಕತ್ತು ನಿನ್ನ ದೇಹದಲ್ಲಿ ಮೇಲೆ ಭಾಗ ಇರುವಂತಹ ಕತ್ತು ಕತ್ತರಿಸಿ ಹೋಗ್ಲಿ ಅಂತ ಕೋಪ ಬಂದು ಶಾಪ ಕೊಡ್ತಾಳಂತೆ. ಆ ಶಾಪ ಕೊಟ್ಟ ನಂತರದಲ್ಲಿ ವಿಷ್ಣು ಬಂದು ಮಲ್ಕೊಂತಾನಂತೆ. ಆ ಬಿಲ್ಲಿನ ಒಂದು ಸಹಾಯವನ್ನು ತಗೊಂಡು ಮಲ್ಕೊಂತಾನಂತೆ. ನಿಮ್ಗೆಲ್ಲರೂ ಗೊತ್ತಿರೋ ಗದಾಧಾರಿಯಾಗಿ ಮತ್ತೆ ಬಿಲ್ಲುಧಾರಿಯಾಗಿರುವಂತಹ ಒಂದು ವಿಷ್ಣು ರೂಪವನ್ನು ನೀವು ನೋಡಿರ್ತೀರ. ಆ ಒಂದು ಬಿಲ್ಲನ್ನ ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೊಂತಾನಂತೆ. ಸೊ ಮತ್ತೆ ಇವಾಗ ಎಲ್ಲರೂ ಕೂಡ ದೇವತೆಗಳು ಎಲ್ಲರೂ ಕೂಡ ಬ್ರಹ್ಮನ ಹತ್ರ ಬರ್ತಾರೆ. ಈ ತರ ಹಯಗ್ರೀವನ ಒಂದು ಇದು ಬಹಳ ಟಾರ್ಚರ್ ತುಂಬಾ ಜಾಸ್ತಿ ಆಗಿದೆ, ನಮ್ಗೆ ನೀನೇ ಕಾಪಾಡಬೇಕು ಅಂತ. ಹಾಗೆ ಬ್ರಹ್ಮನು ಅದೇ ಹೇಳ್ತಾನಂತೆ, ನನ್ನ ಹತ್ರನೂ ಕೂಡ ಯುದ್ಧಕ್ಕೆ ಬಂದು ವೇದಗಳನ್ನ ಅಪಹರಿಸ್ಕೊಂಡು ಹೋಗಿದ್ದಾನೆ ಹಯಗ್ರೀವ. ನಾವೆಲ್ಲರಿಗೂ ಕೂಡ ಯಾರು ನನಗೆ ಸಹಾಯ ಮಾಡ್ತಾರೆ ಅಂತ ಅಂದ್ರೆ ನಮಗೆ ಬರೀ ವಿಷ್ಣು ಮಾತ್ರನೇ ಸಹಾಯ ಮಾಡೋಕ್ಕಾಗುವಂಥದ್ದು. ನಾವೆಲ್ಲರೂ ವಿಷ್ಣು ಹತ್ರ ಹೋಗೋಣ ಅಂತ ಅವರು ವಿಷ್ಣು ಹತ್ರ ಹೋಗ್ತಾರಂತೆ. ಆದ್ರೆ ವಿಷ್ಣು ಆರಾಮಾಗಿ ಮಲಗಿಬಿಟ್ಟಿರ್ತಾನಂತೆ ಬಿಲ್ಲನ್ನ ಕೆಳಗಡೆ ಇಟ್ಕೊಂಡು. ಮತ್ತೆ ಬ್ರಹ್ಮ ಅದಕ್ಕೋಸ್ಕರ ಒಂದು ಐಡಿಯಾ ಮಾಡ್ತಾನಂತೆ, ಒಂದು ಸೃಷ್ಟಿ ಮಾಡ್ತಾನಂತೆ. ಏನ್ ಸೃಷ್ಟಿ ಮಾಡ್ತಾನೆ ಅಂದ್ರೆ, ಮರ್ವಿ ಅಂತ ಅದರ ಒಂದು ಇನ್ಸೆಕ್ಟ್ ಅಥವಾ ಅದು ಒಂದು ಹುಳದ ಹೆಸರು ಮರ್ವಿ ಅಂತ. ಅದು ಗೊತ್ತಿಲ್ಲ ನನಗೆ, ನಾನು ಕೂಡ ಗೂಗಲ್ ಮಾಡಿ ನೋಡಿದೆ ಅದು ಯಾವ ರೀತಿ ಇರುತ್ತೆ ಅಂತ, ಬಟ್ ನನಗೆ ಅದು ಮಾಹಿತಿ ಸಿಕ್ಲಿಲ್ಲ. ಮರ್ವಿ ಎನ್ನುವಂತಹ ಒಂದು ಇನ್ಸೆಕ್ಟ್ ಅಥವಾ ಒಂದು ಹುಳುವನ್ನ ಕ್ರಿಯೇಟ್ ಮಾಡ್ಬಿಟ್ಟು ಅದಕ್ಕೆ ಆಜ್ಞೆ ಮಾಡ್ತಾನಂತೆ, ನೀನು ಹೋಗಿ ವಿಷ್ಣುವನ್ನ ಎಚ್ಚರ ಪಡಿಸ್ಬೇಕು ನೀನು ಅಂತ. ಆಕ್ಚುಲಿ ಇವರೇ ಹೋಗಿ ಎಚ್ಚರ ಪಡಿಸ್ಬೋದಾಗಿತ್ತು, ಬಟ್ ಯಾಕೆ ಪಡಿಸಿಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆ ಒಂದು ಹುಳವನ್ನ ಬ್ರಹ್ಮ ಸೃಷ್ಟಿ ಮಾಡಿ ವಿಷ್ಣು ಹತ್ರ ಕಳಿಸ್ತಾರಂತ. ಆ ಹುಳು ಏನ್ ಮಾಡುತ್ತೋ, ಆ ಬಿಲ್ಲಿಗೆ ಕಟ್ಟದಂತಹ ತಂತಿ ಇರುತ್ತಲ್ಲ, ಆ ತಂತಿನ ಹೋಗಿ ಕಚ್ಚತಂತೆ ಆ ಒಂದು ಹುಳು. ಆ ಕಚ್ಚದಾಗ ಏನಾಯ್ತು, ಆ ತಂತಿ ಟೈಟ್ ಆಗಿ ಕಟ್ಟಿರೋದ್ರಿಂದ ಆ ಒಂದು ವೈಬ್ರೇಷನ್ಗೆ ಆ ತಂತಿ ಹೋಗಿ ವಿಷ್ಣುವಿನ ಕತ್ತನ್ನ ಕತ್ತರಿಸ್ತಂತೆ. ತಂತಿಗೆ ಕತ್ತರಿಸುವಂತಹ ಶಕ್ತಿ ಇತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಕತೆ ಈ ರೀತಿ ಇದೆ. ಆ ಬಿಲ್ಲಿನ ತಂತಿ ವಿಷ್ಣುವಿನ ತಲೆಯನ್ನ ಕತ್ತರಿಸುತ್ತೆ. ಹಾಗಾಗಿ ಲಕ್ಷ್ಮಿ ಏನ್ ಶಾಪ ಕೊಟ್ಟಿದ್ಲಲ್ಲ ವಿಷ್ಣುವಿಗೆ, ನಿನ್ನ ಕತ್ತು ಇಲ್ದಿರೋದಾಗ್ಲಿ ಅಂತ, ಆ ಶಾಪನು ಕೂಡ ಅಲ್ಲಿ ಫಲಿಸ್ದಂಗಾಗತ್ತೆ. ಮತ್ತೆ ಲಕ್ಷ್ಮಿ ಬಂದು ಕೇಳ್ಕೊಂತಾಳೆ, ಏನ್ ಬ್ರಹ್ಮ ಈ ರೀತಿ ಮಾಡ್ಬಿಟ್ಟೆ ನೀನು, ಯಾಕೆ ಅಂತ. ಅದಕ್ಕೆ ಬ್ರಹ್ಮ ಹೇಳ್ತಾನಂತೆ, ಇಲ್ಲ, ಎಲ್ಲದಕ್ಕೂ ಕೂಡ ಒಂದು ಕಾರಣ ಅಂತ ಇದೆ. ಹಯಗ್ರೀವ ಏನು ವರವನ್ನ ತಗೊಂಡಿದ್ದಾನೆ ಅಂತ ಅಂದ್ರೆ, ನನ್ನದೇ ರೂಪವಾದಂತಹ ಇನ್ನೊಂದು ಜೀವಿ ಮಾತ್ರ ನನ್ನ ಸಾಯಿಸೋದಕ್ಕಾಗೋದು ಅಂತ ಒಂದು ವರವನ್ನ ತಗೊಂಡಿದ್ದಾನೆ. ಅದಕ್ಕೋಸ್ಕರ ವಿಷ್ಣು ಇವಾಗ ಅದೇ ರೂಪವನ್ನು ತಾಳಿ ಮತ್ತೆ ಹಯಗ್ರೀವನನ್ನ ಸಾಯಿಸುವಂತಹ ಒಂದು ಪ್ರಮೇಯ ಬಂದಿದೆ. ಅದಕ್ಕೋಸ್ಕರ ಒಂದು ಕುದುರೆಯ ಮುಖವನ್ನ ನಾನು ವಿಷ್ಣುವಿನಿಗೆ ಹೋಗಿ ಜೋಡಿಸ್ತೀನಿ. ನಂತರದಲ್ಲಿ ಅವನು ಆ ಹಯಗ್ರೀವ ಅನ್ನುವಂತಹ ರಾಕ್ಷಸನನ್ನ ಸಾಯಿಸೋದಕ್ಕೆ ಕಾರಣರಾಗಬೇಕು ಅಂದ್ಬಿಟ್ಟು ಒಂದು ಕುದುರೆಯ ಒಂದು ಮುಖವನ್ನ ತಗೊಂಡೋಗಿ ವಿಷ್ಣುವಿನ ಮುಖಕ್ಕೆ ಹೋಗಿ ಜೋಡಿಸ್ತಾರಂತ. ನಂತರದಲ್ಲಿ ವಿಷ್ಣು ಹಯಗ್ರೀವ ಅನ್ನುವಂತಹ ರಾಕ್ಷಸನ್ನ ಸಾಯಿಸ್ತಾನೆ. ಅಲ್ಲಿಗೆ ಆ ಒಂದು ಅವತಾರ, ಅದಕ್ಕೆ ವಿಷ್ಣುವಿಗೆ ಇನ್ನೊಂದು ಹೆಸರು ಕೂಡ ಇದೆ, ಹಯಗ್ರೀವ ಅಂತಲೂ ಕೂಡ ಇನ್ನೊಂದು ಹೆಸರಿದೆ. ಅದು 24 ಅವತಾರಗಳಲ್ಲಿ ಒಂದು ಅವತಾರ ಅಂತ ಹೇಳ್ತಾರೆ. ಯಾಕೆ ಈ ಒಂದು ಕತೆ ನಾನು ಹೇಳಿದೆ ಅಂತಂದ್ರೆ, ಈ ವೇದ ಅಂತ ನಾನು ಹೇಳಿದ್ನಲ್ಲ, ಇಡೀ ಭೂಮಂಡಲದಲ್ಲಿ ಅಥವಾ ಇಡೀ ಒಂದು ಸೃಷ್ಟಿನಲ್ಲಿ ಏನಾದ್ರೂ ಒಂದು ಅತಿರೇಕ ಆಗ್ತಾ ಇದೆ, ಏನೋ ಒಂದು ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ ಆ ಯೂನಿವರ್ಸ್ ಅಲ್ಲಿ ಆಗ್ತಿರುವಂತಹ ಅಂದ್ರೆ ಒಂದು ಆಸುರಿ ಗುಣ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಇದರಿಂದ ಕಾಪಾಡುವಂತಹ ಶಕ್ತಿ ಇರುವಂತದ್ದು ನಮ್ಮ ವಿಷ್ಣುಗೆ ಮಾತ್ರ. ಅದಕ್ಕೆ ಅವನಿಗೆ ನಾವು ವಿಶ್ವರೇತಾಹ ಅಂತ ಕರಿತೀವಿ. ದ ಒನ್ ಹೂ ಇಸ್ ದ ಕಾಸ್ ಆಫ್ ಯೂನಿವರ್ಸ್. ಏನು ಇಡೀ ಸೃಷ್ಟಿಗೆ ಕಾರಣಕರ್ತನಾಗಿರುವಂತ ಅಥವಾ ಸೃಷ್ಟಿಯ ಏನು ಲೋಪಗಳಿದೆ ಅದನ್ನ ಸರಿಪಡಿಸುವಂತಕ್ಕೆ ಆಗಿರುವಂತಹವನು ಶ್ರೀಮನ್ನಾರಾಯಣ ಅನ್ನೋದಕ್ಕೆ ಅಸ್ಕರ ನಾವು ಅವನಿಗೆ ವಿಶ್ವರೇತಾಹ ಅಂತ ಕರಿತೀವಿ. ಇವತ್ತು ಇಲ್ಲಿಗೆ ನಿಲ್ಸ್ಕೊಳ್ಳೋಣ, ಯಾಕೆಂದ್ರೆ ನನಗೂ ಸ್ವಲ್ಪ 5:30ಗೆ ಒಂದು ಬೇರೆ ಕಡೆ ಹೋಗೋದಿದೆ. ಆ ಒಂದು ಕಾರಣದಿಂದ ಇವತ್ತು ಎಷ್ಟು ನಾಮಗಳಾಗಿದೆ, 5 ನಾಮಗಳನ್ನ ನಾವು 4 ನಾಮಗಳನ್ನ ನಾವು ಇವತ್ತು ಕವರ್ ಮಾಡಿದೀವಿ. ಹಯಗ್ರೀವರ ಕಥೆಯನ್ನ ನೋಡಿದ್ವಿ, ಬಾರ್ಬರಿಕರ ಕಥೆಯನ್ನ ನಾವು ಇವತ್ತು ನೋಡಿದ್ವಿ. ನಂತರದಲ್ಲಿ ಮಹಾಭಾರತದಲ್ಲಿ ಬರುವಂತಹ ಹಂಸಧ್ವಜನ ಕಥೆ ಅಥವಾ ಸುಧನ್ವನ ಕಥೆಯನ್ನ ನಾವು ಇವತ್ತು ನೋಡಿದ್ವಿ. ನಂತರದಲ್ಲಿ ಸುರೇಶ ಅನ್ನುವಂತಹ ನಾಮಕ್ಕೆ ನಾವು ಭಸ್ಮಾಸುರನ ಕಥೆಯನ್ನು ಕೂಡ ನಾವಿವತ್ತು ಆಲಿಸ್ಕೊಂಡ್ವಿ. ಒಂದು ಸತಿ ಪಾರಾಯಣವನ್ನು ಮಾಡೋಣ, ಒಂದು 10 ನಿಮಿಷ ಪಾರಾಯಣ ಮಾಡಿ ಇವತ್ತು ಸ್ವಲ್ಪ ಬೇಗ ಕ್ಲಾಸನ್ನ ವೈಂಡ್ ಅಪ್ ಮಾಡೋಣ. ನಾನು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ಒಂದು ಸತಿ